ಚರಿತಾಮೃತ ಆದಿಲೀಲ ಅಧ್ಯಾಯ 7 ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಸೊ ಪಂಚತತ್ವದಲ್ಲಿ ಮಹಾಪ್ರಭುಗಳ ಪಾತ್ರ ಏನು? ಯಾಕೆ ಹೇಳ್ತೀವಿ ನಾವು? ಅಧ್ಯಾಯದ ಮೊದಲು ಗುರುಗೆ ಪ್ರಣಾಮ ಮಾಡ್ತಾರೆ. ಇಲ್ಲಿ ಗ್ರಂಥಕರ್ತರು ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಫಸ್ಟ್ ಗುರುಗೆ ಪ್ರಣಾಮ ಮಾಡ್ತಾರೆ. ವಂದೇ ಗುರು ಈಶ ಭಕ್ತಾನ್ ಈಶಾವತಾರಕಾನ್ ತತ್ ಪ್ರಕಾಶಂಶ ತಚ್ಚಕ್ತಿ ಚೈತನ್ಯ ಕೃಷ್ಣ ಚೈತನ್ಯ ಸಂಜ್ಞಕಂ. ಸೊ ಕೃಷ್ಣ ಚೈತನ್ಯ ಅಂದ್ರೆ ಚೈತನ್ಯ ಮಹಾಪ್ರಭು ಆ ಈ ಕಲಿಯುಗಕ್ಕೆ ಅವತಾರ ಮಾಡಿ ಬಂದಾಗ ಒಬ್ಬ ಐದು ತತ್ವಗಳನ್ನ ಜೊತೆಲಿ ತಗೋ ಮಹಾಪ್ರಭು ನಿತ್ಯಾನಂದ ಪ್ರಭು ತತ್ವಗಳವರು 5 ಜನ ಅಲ್ಲ ಅವರು. ಜನ ಅಲ್ಲ ಅವರು. ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಭಗವತ್ ತತ್ವ ಅಂದ್ರೆ ಏನು ಅಂದ್ರೆ ಜಸ್ಟ್ ತತ್ವ ಅಂದ್ರೆ ಫಿಲಾಸಫಿ ಅಷ್ಟೇ ಅಲ್ಲ. ಒಂದ್ ಸೆಕೆಂಡ್ ನೆಟ್ವರ್ಕ್ ಇಲ್ಲ. ಸೊ ತತ್ವ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ತತ್ ಅಂತ ಒಂದು ಶಬ್ದ ಬರುತ್ತೆ. ಅಂದ್ರೆ ಭಗವಂತನ ನಾಮ ಅದು ತತ್. ಅಂದ್ರೆ ಯಾವುದು ಅಂತಿಮವಾದ ಸತ್ಯನೋ ಅದು ಕೃಷ್ಣ ತತ್ವ. ಅಂತಿಮವಾದ ಸತ್ಯ, ಅದಕ್ಕೆ ಮೇಲೆ ಇನ್ಯಾವ ಸತ್ಯನೂ ಇಲ್ಲ. ಸೊ ಈ ತತ್ವ ನಾವು ಚೈತನ್ಯ ಅವತಾರದಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು. ಈಗ ಒಂದು ಕೃಷ್ಣ ತತ್ವ ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭು. ಎರಡನೇದು ಭಗವಂತನ ಎಕ್ಸ್ಪಾನ್ಷನ್ ವಿಸ್ತೃತ ರೂಪ ಬಲರಾಮ. ಸೊ ಗುರು ತತ್ವ ಬಲರಾಮ ಗುರು, ಆಧ್ಯಾತ್ಮಿಕ ಗುರು ತತ್ವ. ಮೂರನೇದು ಭಗವಂತನ ಅವತಾರ ತತ್ವ. ನಾವು ಇಷ್ಟು ತತ್ವಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಜಗತ್ತು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇವಾಗ ಕ್ಲಾರಿಟಿ ಇದೆಯಾ? ಕೇಳಿಸಿದ್ಯಾ? ಎಲ್ರಿ ಕೇಳಿಸ್ ನಾಲ್ಕನೇದು ಭಗವಂತನ ಅಂತರಂಗ ಶಕ್ತಿ ಶ್ರೀಮತಿ ರಾಧಾರಾಣಿ. ರಾಧಾರಾಣಿ ಭಗವಂತನಿಗೆ ಆನಂದ ಕೊಡುವಂತಹ ಲಾದಿನಿ ಶಕ್ತಿ, ಆನಂದ ತತ್ವ. ಐದನೇದು ಶ್ರೀವಾಸ್ ಠಾಕೂರ್ ಭಕ್ತ ತತ್ವ ನಾರದಮುನಿ. ಸೊ ಭಕ್ತ ತತ್ವ, ಅಂತರಂಗ ತತ್ವ, ಸ್ವಯಂ ಭಗವಾನ್. ಸೊ ಈ 5 ತತ್ವ ಇದಕ್ಕೆ ಪಂಚತತ್ವ ಅಂತ ಹೇಳ್ತೀವಿ. ಸೊ ಈ ಪಂಚತತ್ವದ ಮಹತ್ವ ಏನು ಅಂದ್ರೆ, ಯಾಕೆ ಪಂಚತತ್ವ ಬಂದ್ರು? ಭಗವಂತನ ನಾಮವನ್ನ ಎಲ್ಲಾ ಕಡೆ ಹರಡಬೇಕು. ಎಷ್ಟು ಚೆನ್ನಾಗಿ, ಎಷ್ಟು ಒಳಗೆ ಅಂದ್ರೆ ಹೃದಯದ ಒಳಗೆ ಇಳಿಬೇಕು ಅಂದ್ರೆ ಆ ನಾಮ ಯಾವುದೇ ಆಗ್ಲಿ ಔಷಧಿ ದೇಹಕ್ಕೆ ಕಾಯಿಲೆಗೆ ಅದು ಕ್ರಿಯೆ ಮಾಡ್ಬೇಕಾದ್ರೆ, ಆ ಕಾಯಿಲೆಗೆ ಅದು ಗುಣಪಡಿಸ್ಬೇಕಾದ್ರೆ ಆ ಔಷಧಿ ಒಳಗೆ ಇಳಿಬೇಕು. ಮೇಲ್ಮೇಲೆ ಹಚ್ಚಿದ್ರದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಇದನ್ನ ಈ ಪಂಚತತ್ವ ಏನ್ ಮಾಡ್ತಾರೆ, ತುಂಬಾ ಒಳಗಿಳಿದು ಹೃದಯದ ಒಳಗಿಳಿದು ಹರಿನಾಮವನ್ನ ಕೊಡೋದಕ್ಕೆ ಬಂದ್ರು. ಅದಕ್ಕೆ ನರ್ದನ್ ದಾಸ್ ಠಾಕೂರ್ ಅವರು ಒಂದು ಕೃತಿ ರಚನೆ ಮಾಡಿದ್ದಾರೆ. ಗೌರಾಂಗ ಬಲಿತೆ ಹಬೆ ಪುಲಕ ಹರಿ ಹರಿ ಯಾರು ಹರಿ ಅಂತ ಹೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬರ್ಬೇಕು. ಸೊ ಯಾವಾಗ ನಮ್ಗೆ ಆನಂದದ ಅನುಭವ ಆಗುತ್ತೆ, ಅವಾಗ ನಾವು ನಮ್ಮ ಹೃದಯ ಭಗವಂತನ ಕಡೆ ಹರಿತಾ ಇದೆ ಅಂತ. ಭಗವಂತನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಆ ನಾಮ ಕೇಳಿದ ತಕ್ಷಣ ಮೈ ಪುಲಕ ಆಗ್ಬೇಕು. ಚೈತನ್ಯ ಮಹಾಪ್ರಭು ಆ ತತ್ವವನ್ನ ಪ್ರಕಟ ಮಾಡಿ ತೋರಿಸಿದ್ರು. ಆ ಭಾವ, ಅದಕ್ಕೆ ಮಹಾಭಾವ ಅಂತ ಹೇಳ್ತಾರೆ. ಭಗವಂತನ ನಾಮ ಕೇಳ್ತದಂಗೆ ಮೂರ್ಛೆ ಹೋಗ್ತಾ ಇದ್ರು. ಅದು ಉತ್ಪ್ರೇಕ್ಷೆ ಅಲ್ಲ, ಅಥವಾ ಏನೋ ಊಹೆ ಅಲ್ಲ. ಭಗವಂತನ ನಾಮದಲ್ಲಿ ಶಕ್ತಿ ಇದೆಯಾ ಅಂತ ನಾವು ಊಹೆ ಮಾಡೋದಲ್ಲ, ಅದು ವಾಸ್ತವ. ಅದನ್ನ ಕೊಡೋಕ್ಕೋಸ್ಕರ ಭಗವಂತ ಪಂಚತತ್ವ ರೂಪದಲ್ಲಿ ಬರ್ತಾರೆ. ಈಗ ಭಗವಂತನ ಅಂತರಂಗ ಭಕ್ತರು
ಅಥವಾ ಭಗವಂತನ ನಿತ್ಯ ಪಾರ್ಷದರು ಭಗವಂತನ ಲೀಲೆಯಲ್ಲಿ ಸಂಗಾತಿಗಳಾಗಿ ಬರ್ತಾರೆ. ಸಂಗಾತಿಗಳು, ಫ್ರೆಂಡ್ ಆಗಿ ಬರ್ಬೋದು, ಗುರು ಆಗಿ ಬರ್ಬೋದು, ತಂದೆ ತಾಯಿಗಳಾಗಿ ಬರ್ಬೋದು. ಹೀಗೆ ಸಂಗಾತಿಗಳಾಗಿ ಬಂದು ಭಗವಂತನ ಲೀಲೆಯಲ್ಲಿ ಪಾಲ್ಗೊಳ್ತಾರೆ. ಅವ್ರ ಕರ್ತವ್ಯ ಏನು? ಭಗವಂತನ ಸೇವೆ ಮಾಡೋದೆ. ತಂದೆ ತಾಯಿಗೆ ಬಂದಾಗ್ಲೂ ಸೇವೆ ಮಾಡಬೇಕು, ಗುರು ಆಗಿ ಬಂದಾಗ್ಲೂ ಸೇವೆ ಮಾಡಬೇಕು ಭಗವಂತನಿಗೆ. ಅವರು ಗುರು ಪಾತ್ರ ವಹಿಸಿರ್ಬೋದು. ಈಗ ಉದಾಹರಣೆಗೆ ಚೈತನ್ಯ ಮಹಾಪ್ರಭುಗಳಿಗೆ ಈಶ್ವರಪುರಿ ಅವರು ಗುರುಗಳು, ಹರಿನಾಮ ದೀಕ್ಷಾ ಗುರು. ಕೇಶವ ಭಾರತಿ ಸನ್ಯಾಸ ಗುರು, ಅವ್ರಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು. ಸೊ ಆದ್ರೂ ಕೂಡ ಅವರು ಭಗವಂತನ ಸೇವೆ ಮಾಡಕ್ಕೆ ಬರ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣ ಆಗ್ಲಿ ಯಾವುದೇ ಅವತಾರದಾಗ್ಲಿ ಭಗವಂತ ಅವತಾರ ಮಾಡಿ ಬಂದಾಗ ಅವನು ಎಲ್ರಿಗಿಂತ ಸಣ್ಣವನಾಗಿರ್ಬೋದು, ಅವತಾರದ ಅಂದ್ರೆ ಮಗುವಾಗಿ ಬರ್ಬೋದು ಅಥವಾ ತಮ್ಮನಾಗಿ ಬರ್ಬೋದು, ಆದ್ರೆ ವಾಸ್ತವವಾಗಿ ಅವನು ಭಗವಾನ್, ಎಲ್ಲರಿಗೂ ದೊಡ್ಡವನು. ಹೇಗೆ ಸೇವೆ ತಗೋಬೇಕು, ಹೇಗೆ ನಾವು ಭಗವಂತನಿಗೆ ಭಕ್ತಿ ಮಾಡ್ಬೇಕು ಅನ್ನೋದನ್ನ ತೋರ್ಸ್ಕೊಡೋಕೋಸ್ಕರ ಬರ್ತಾನೆ. ಇದು ತತ್ವ. ಅದಕ್ಕೆ ನಾವು ತತ್ವ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ನಾವು ಒತ್ತಿ ಹೇಳ್ತೀವಿ ಹರಿನಾಮ ಜಪ ಮಾಡಿ. ಹರಿನಾಮ ಇಲ್ಲದೆ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಮೊದಲು ಪರಮ ಸತ್ಯದ 3 ಮಜಲಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಪರಮ ಸತ್ಯ ಅಂದ್ರೆ ಸುಪ್ರೀಂ ಟ್ರೂತ್, ಎಟರ್ನಲ್ ಟ್ರೂತ್, ಕೃಷ್ಣ. ಸೊ ಹೇಗೆ ಅರ್ಥ ಮಾಡ್ಕೋಬೇಕು ಅವನನ್ನ? ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಅಹಂ ಬ್ರಹ್ಮಾಸ್ಮಿ. ಅದಾದ ಮೇಲೆ ಪರಮಾತ್ಮ ತತ್ವ ಅರ್ಥ ಆಗುತ್ತೆ, ಆಮೇಲೆ ಭಗವತ್ ತತ್ವ ಅರ್ಥ ಆಗುತ್ತೆ. ಸೊ ಹೀಗೆ ತತ್ವನ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಅಭ್ಯಾಸ ಮಾಡ್ಬೇಕು, ರೂಢಿಸ್ಕೋಬೇಕು. ಭಗವಂತ ತತ್ವ ಅರ್ಥ ಆಗಿಲ್ಲ ಅಂತಾದ್ರೆ ನಮ್ಗೆ ಅವನ ಗುಣಗಳು, ಅವನ ಲೀಲೆಗಳೇನು ಅರ್ಥ ಆಗಿಲ್ಲ. ನಮ್ಗೆ ಏನ್ ಅನ್ಸ್ಬೋದು? ಗುಣಗಳು ಕೇಳ್ತಿದಂಗೆ ಉತ್ಪ್ರೇಕ್ಷೆ, ಹಿಂಗ್ ಮಾಡ್ಬಿಟ್ನಾ, ಹಿಂಗ್ ಉತ್ಪ್ರೇಕ್ಷೆ ಆಗ್ಬಿಡುತ್ತೆ ನಮಗೆ. ಸೊ ವಾಸ್ತವಾಂಶ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಚೈತನ್ಯ ಚರಿತಾಮೃತ ನಮ್ಗೆ ತುಂಬಾ ಮುಖ್ಯವಾದ ಗ್ರಂಥ. ಯಾರು ಭಗವಂತನ ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಅವ್ರಿಗೆ ತುಂಬಾ ಅಗತ್ಯವಾದ ತತ್ವ ಅದು. ಜ್ಞಾನದಲ್ಲಿ ಸ್ಥಿತನಾದ ಒಬ್ಬನು ಉತ್ತಮ. ಉಪದೇಶಾಮೃತದಲ್ಲಿ ಹೇಳ್ತಾರೆ, ಸಾವಿರಾರು ಜನ ಕರ್ಮಿಗಳಿರ್ತಾರೆ, ಅದರಲ್ಲಿ ಅಂತ ಕರ್ಮಿಗಳಲ್ಲಿ ಜ್ಞಾನ ಪಡೆದು ಶ್ರೇಷ್ಠ, ಅಂದ್ರೆ ಕರ್ಮಿಗಿಂತ ಜ್ಞಾನಿ ಶ್ರೇಷ್ಠ ಅಂತ. ಅಂತ ಅನೇಕ ಜನ ವಿದ್ವಾಂಸರು ಜ್ಞಾನಗೊಂಡಿರ್ತಾರೆ, ಅವರು ಶ್ರೇಷ್ಠ. ಹೈರಾರ್ಕಿ, ಶ್ರೇಷ್ಠತೆಯನ್ನು ಹೇಳ್ತಿರ್ತಾರೆ. ಕರ್ಮಿಗಿಂತ ಜ್ಞಾನಿಗಿಂತ ಭ್ರಷ್ಟ, ಅವನಿಗಿಂತನೂ ಕಾಮ ತಿಳಿದು ಪ್ರೀತಿ ಅವನು ಶ್ರೇಷ್ಠ. ಪ್ರಭು ಸರಿಯಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಮತ್ತೆ ಇವಾಗ ಕೇಳಿಸಿದ್ಯಾ? ಇವಾಗ ಕೇಳಿಸ್ತಾ ಇದೆ ಪ್ರಭು. ಇವಾಗ ಕೇಳಿಸಿದ್ಯಾ? ಓಕೆ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ. ಓಕೆ, ಹೊರಗಡೆ ಬಂದಿದ್ದೀನಿ ನಾನು. ಆಯ್ತು. ಈಗ ಭಕ್ತರಲ್ಲಿ ಗೋಪಿಗಣ ಶ್ರೇಷ್ಠ. ಆ ಗೋಪಿಯಲ್ಲಿ ಶ್ರೀಮತಿ ರಾಧಾರಾಣಿ ಭಗವಂತನ ಅತಿ ಪ್ರಿಯಳಾದ ಭಕ್ತೆ. ಎಷ್ಟು ಪ್ರಿಯಳು ಅಂದ್ರೆ ರಾಧಾರಾಣಿ ಮುಂದೆ ಕೃಷ್ಣ ಮಂಡಿ ಊರಿ ಅವಳ ಪ್ರೀತಿಯನ್ನ ಪಡ್ಕೋಬೇಕು ಅನ್ನೋಷ್ಟು ಕಾತರತೆ ಅವನಿಗೆ. ಅಂದ್ರೆ ಆ ಪ್ರೀತಿಯನ್ನು ಸವಿಬೇಕು ಅನ್ನೋ ಉತ್ಕಂಠತೆ. ಸೊ ಅಷ್ಟು ಭಗವಂತ ತನ್ನ ಪ್ರೇಮಿ ಭಕ್ತರಿಗೆ ತನ್ನನ್ನ ಕೊಟ್ಕೊಂಡ್ಬಿಟ್ಟಿರ್ತಾನೆ. ಹಾಗಂದ್ ಮಾತ್ರಕ್ಕೆ ಕೃಷ್ಣ ಕನಿಷ್ಠ, ಕೃಷ್ಣನ ಶ್ರೇಷ್ಠತೆ ರಾಧಾರಾಣಿಗಿಂತ ಕಡಿಮೆ ಅಂತ ಅಲ್ಲ. ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ. ಶಕ್ತಿಗೂ ಮತ್ತೆ ಶಕ್ತಿವಂತನಿಗೂ ಏನು ವ್ಯತ್ಯಾಸ ಇಲ್ಲ.
ಬಟ್ ತನ್ನ ಶಕ್ತಿಯನ್ನೇ ಭಗವಂತ ಗೊಳಿಸಿ ಅಂದ್ರೆ ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ, ಅವಳನ್ನ ಪ್ರಕಟಗೊಳಿಸಿ ಆ ರಾಧಾರಾಣಿಯ ಪ್ರೇಮವನ್ನ ತಾನು ಸವಿಬೇಕು ಅಂತ ಆಸೆ ಪಡ್ತಾನೆ. ಅಂದ್ರೆ ಭಕ್ತನ ಶ್ರೇಷ್ಠತೆಯನ್ನ ಹೆಚ್ಚಿಸ್ಬಿಡ್ತಾನೆ ಭಗವಂತ. ಭಕ್ತನಿಗೆ ಶ್ರೇಷ್ಠತೆ ಕೊಟ್ಟವನು ಭಗವಂತನೇ, ಆದ್ರೆ ಭಗವಂತ ಭಕ್ತನ ಶ್ರೇಷ್ಠತೆಯನ್ನು ಹೊಗಳ್ತಾನೆ. ನನ್ನಿಂದ ನನ್ನ ಪ್ರೇಮಿ ಭಕ್ತರು ಶ್ರೇಷ್ಠ, ನನ್ನ ಆತ್ಮಕ್ಕಿಂತ ಉದ್ಧವ ನೀನ್ ಶ್ರೇಷ್ಠ. ಉದ್ಧವ ಹೇಳ್ತಾನೆ ನನ್ಗಿಂತ ಗೋಪಿಯರು ನೀವು ಶ್ರೇಷ್ಠ, ಕೃಷ್ಣ ಹೇಳ್ತಾನೆ ನನ್ಗಿಂತ ನೀವು ಶ್ರೇಷ್ಠ. ಅಂದ್ರೆ ಭಕ್ತಿಯ ಮಹಿಮೆಯನ್ನ ಸಾರಿ ಹೇಳ್ತದೆ. ಇದು ತತ್ವ. ಪ್ರೇಮ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಭಗವಂತನನ್ನು ಕೂಡ ಆಕರ್ಷಣೆ ಮಾಡುತ್ತದು ಅಲ್ವಾ. ಭಗವಂತ ಹೇಳ್ತಾನೆ ನಾನು ಎಲ್ಲರನ್ನು ಆಕರ್ಷಣೆ ಮಾಡ್ತೀನಿ, ಆದ್ರೆ ಈ ಪ್ರೇಮ ಭಕ್ತಿ ನನ್ನನ್ನೇ ಆಕರ್ಷಣೆ ಮಾಡುತ್ತಲ್ಲ. ಅದ್ರಲ್ಲಿ ಏನು ಶಕ್ತಿ ಇದೆ ಅಂದದ್ದು. ನನ್ನನ್ನು ಕೂಡ ಆಕರ್ಷಣೆ ಮಾಡೋ ಶಕ್ತಿ ಪ್ರೇಮಕ್ಕಿದೆ ಅಂದ್ರೆ ಆ ಪ್ರೇಮ ಅದರ ಸ್ವರೂಪ ಹೇಗಿರುತ್ತೆ, ಪ್ರೇಮ ಸ್ವರೂಪ. ಅದಕ್ಕೆ ಆ ಪ್ರೇಮ ಸ್ವರೂಪವನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತ ಭಗವಂತ ಚೈತನ್ಯ ಮಹಾಪ್ರಭುದಲ್ಲಿ ಬರ್ತಾರೆ. ಈ ಪಂಚತತ್ವ ಒಟ್ಟಿಗೆ ನವದ್ವೀಪದಲ್ಲಿ ಪ್ರಚಾರ ಶುರು ಮಾಡ್ತಾರೆ. ಹೇಗಿತ್ತು ಪ್ರಚಾರ? ಇಂಟೆನ್ಸಿವ್. ಈಗ ಏನಾದ್ರೂ ಅಪಘಾತ ಆಯ್ತು, ಆಕ್ಸಿಡೆಂಟ್ ಆಯ್ತು, ಎಮರ್ಜೆನ್ಸಿ ವಾರ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅವಾಗ ನಾವು ಏನ್ ಮಾಡ್ಬೇಕು? ಟೈಮ್ ಇಲ್ಲ ನಮಗೆ. ವಿತಿನ್ ನೋ ಟೈಮ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ವಾರ್. ಈಗ ಕಲಿಯುಗದ ವಾರ್ ಯಾವುದು? ನಾವೆಲ್ಲರೂ ಕಲಿಯುಗ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನಾವು ಯುದ್ಧ ಮಾಡಬೇಕು. ಪ್ರತಿಯೊಬ್ಬರು ಏನ್ ಯುದ್ಧ ಮಾಡಬೇಕು? ನಮ್ಮ ಒಳಗಿರುವಂತ ಅನರ್ಥಗಳ ವಿರುದ್ಧ ಯುದ್ಧ ಮಾಡಬೇಕು. ಅದಕ್ಕೆ ಯಾವುದು ಶಸ್ತ್ರ, ವೆಪನ್ಸ್? ಕತ್ತಿ, AK-47, ಬಂಕರು, ಟ್ಯಾಂಕರು, ಅದ್ಯಾವುದು ಇಲ್ಲ ಕಲಿಯುಗದಲ್ಲಿ. ಅದರ ಅವಶ್ಯಕತೆನೇ ಇಲ್ಲ. ಸೊ ಏಕೈಕ ವೆಪನ್ ಅಂದ್ರೆ ಅದು ಹರಿನಾಮ. ಅದು ಗೊತ್ತಾಗುತ್ತೆ ನಮ್ಗೆ ಹೋಗ್ತಾ ಹೋಗ್ತಾ. ಇವಾಗ ಎಲ್ಲೋ ಬೇರೆ ಬೇರೆ ದೇಶದಲ್ಲಿ ಯುದ್ಧಗಳು ಮಾಡ್ತಾ ಇದಾರೆ, ಜನ ಸಾಯ್ತಾ ಇದಾರೆ. ಏನಕ್ಕೋಸ್ಕರ ಯುದ್ಧ ಮಾಡ್ತಾರೆ ಗೊತ್ತಿಲ್ಲ, ಏನ್ ಪಡ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡ್ತಾರೆ ಗೊತ್ತಿಲ್ಲ. ಬಿಟ್ಟು ಯುದ್ಧ ಮಾಡ್ಬೇಕು, ಸಾಯ್ಬೇಕು ಅಷ್ಟೇ. ಅದಕ್ಕೆ ಜನಗಳಿಗೆ ಮೊದಲು ಸಮಸ್ಯೆಗಳನ್ನ ಹೇಳಬೇಕು. ನಾವು ನಿಜವಾದ ಸಮಸ್ಯೆ ಯಾವುದು ಅಂತ ಅರ್ಥ ಮಾಡಿಸ್ಬೇಕು. ಅವರಿಗೆ ತತ್ವ ಅರ್ಥ ಮಾಡಿಸ್ಬೇಕು. ಏನು ಗೊತ್ತಿಲ್ಲದೆ ನಾವು ಅಜ್ಞಾನದಿಂದ ಒಂದಿಷ್ಟೇನೋ ಮಾಡ್ಕೊಂಡು ಹೋಗ್ತಿದ್ವಿ, ಅದೇ ಸತ್ಯ, ಅದೇ ಸರಿ ಅನ್ಕೊಂಡು. ಈಗಾದ್ರೂ ನಾವು ಎಚ್ಚೆತ್ಕೋಬೇಕು, ಯುದ್ಧಕ್ಕೆ ರೆಡಿ ಆಗ್ಬೇಕು ನಾವು. ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ಮಹಾಪ್ರಭು ಯಾವ ಆಯುಧ ಹಿಡಿದಿಲ್ಲ. ಯಾಕಂದ್ರೆ ಯಾವ ಆಯುಧದಿಂದಲೂ ನಮ್ಮ ಅನರ್ಥವನ್ನ ಹೋಗ್ಲಾಡ್ಸಕ್ಕಾಗೋದಿಲ್ಲ ಎಕ್ಸೆಪ್ಟ್ ಹರಿನಾಮ. ಸೊ ಅದಕ್ಕೆ ಪಂಚತತ್ವ ಹರಿನಾಮವನ್ನ ಕೊಡೋದಕ್ಕೋಸ್ಕರ ಬಂದ್ರು. ಹೇಗೆ ಹರಿನಾಮ ಪ್ರಚಾರ ಮಾಡಿದ್ರು? ಪುನಃ ಪುನಃ ಪಿಯಾಯ ಹಯ ಮಹಾಮತ್ತ. ಪುನಃ ಪುನಃ ಪಿಯ, ಮತ್ತೆ ಮತ್ತೆ ಕುಡಿದ್ರು. ಹರೇ ಕೃಷ್ಣ ಹರೇ ಕೃಷ್ಣ ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಅದನ್ನ ಕುಡಿಬೇಕು ಅನ್ಸ್ತಾಯ್ತು. ಭಗವಂತನ ನಾಮ, ಭಗವಂತನ ಗುಣ, ಲೀಲೆಗಳು, ಭಗವಂತನ ಪರಿವಾರ, ಅವನ ಪರಿಕರಗಳು ಪ್ರತಿಯೊಂದು ಕೂಡ ಕೇಳಿದಷ್ಟು ಕುಡಿದಷ್ಟು ನಮ್ಗೆ ಏನಾಗುತ್ತೆ? ಪುನಃ ಪುನಃ ಪಿಯಾಯ ಹಯ ಮಹಾಮತ್ತ. ಮಹಾಮತ್ತ ಅಂದ್ರೆ ಮತ್ ಬಂದ್ಬಿಟ್ಟಿದೆ, ಇನ್ನೂ ಕುಡಿಬೇಕು ಅಂತ. ನಾಚೆ ಕಾಂದೆ ಹಾಸೆ ಗಾಯ ಏಚೆ ಮದಮತ್ತ. ಇದು ಎಂತ ಮತ್ತ ಅಂದ್ರೆ ಕೃಷ್ಣ ಪ್ರೇಮ ರಸ ಮದಿರ ಮತ್ತ. ಇದು ಸಾಮಾನ್ಯ ಮತ್ತಲ್ಲ, ಇದು ಕೃಷ್ಣ ಪ್ರೇಮ ರಸವನ್ನ ಕುಡಿದು. ಕೃಷ್ಣನು ಕೂಡ ನೋಡಿ, ಜಗನ್ನಾಥನ ಪೆಂಡಿ ಉತ್ಸವ ಮಾಡ್ತೀವಲ್ಲ, ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಜಗನ್ನಾಥನ ಸಿಂಹಾಸನಲ್ಲಿ ಕೂರಿಸಿ ಅವನ್ನ ಕರ್ಕೊಂಡು ಬರುವಾಗ ಜಗನ್ನಾಥನಿಗೆ ತಲೆ ತೂಗಿಸ್ತಾರೆ. ಪೆಹಂಡಿ ಅಂದ್ರೆ ನೋಡಿದಿರಲ್ವಾ ಜಗನ್ನಾಥಪುರಿಯಲ್ಲಿ ಹೇಗ್ ಕರ್ಕೊಂಡ್ ಬರುತ್ತೆ ಜಗನ್ನಾಥನ? ಹಿಂಗೆ ಆಡ್ಸಿ ಕೃಷ್ಣನು ಕೂಡ ರಾಧಿಕಾ ಪ್ರೇಮದಲ್ಲಿ ಮತ್ತ ಆಗ್ಬಿಟ್ಟಿರ್ತಾನೆ. ಯಾವಾಗ ನಾನು ರಾಧಾರಾಣಿ ನೋಡ್ತೀನಿ, ಯಾವಾಗ ನಾನು ರಾಧಾರಾಣಿ ಸೇರ್ತೀನಿ, ಈ ಮತ್ತು ಕೃಷ್ಣನಿಗೂ ಕೂಡ ಆ ಪ್ರೇಮದ ಮತ್ತು ಹತ್ತುತ್ತೆ. ಅಂದ್ರೆ ಅಷ್ಟು ಶಕ್ತಿ ಇದೆ ಆ ಪ್ರೇಮಕ್ಕೆ. ಯಾರಿಗೆ ಹರಿನಾಮ ಸಂಕೀರ್ತನೆ ಕೇಳ್ತಾ ಮತ್ ಬರ್ಲಿಲ್ಲ, ತಲೆ ತೂಗ್ಲಿಲ್ಲ, ಅವನ ಹೃದಯ ಕಲ್ಲು ಅಂತ ಅರ್ಥ. ಅದಕ್ಕೆ ಸಂಕೀರ್ತನ ಆಂದೋಲನ, ಸಂಕೀರ್ತನ ಚಳುವಳಿ ಅಂತ ಹೇಳ್ತಾರೆ ನೋಡಿ. ಈಗ ನಾವು ಯಾವ್ದಾದೋ ಚಳುವಳಿ ನೋಡಿದೀವಿ ಅಲ್ವಾ, ಭೌತಿಕ ಜಗತ್ತಲ್ಲಿ 108 ಚಳುವಳಿಗಳು, ಸ್ಟ್ರೈಕ್, ನಮ್ಗೆ ಅದು ಬೇಕು ಇದು ಬೇಕು ಅಂತ. ಬಟ್ ನಿಜವಾದ ಚಳುವಳಿ ಯಾವುದು? ಸಂಕೀರ್ತನ ಆಂದೋಲನ ಅಂತ ಹೇಳ್ತಾರೆ.
ಇದೊಂದು ಆಂದೋಲನ. ಯಾಕಂದ್ರೆ ನಮ್ಮ ಒಳಗಿರೋ ಅನರ್ಥಗಳನ್ನ ಹೋಗಿಸ್ಬೇಕು, ಅದನ್ನ ಬಡ್ದು ಓಡಿಸ್ಬೇಕು. ಅದಕ್ಕೋಸ್ಕರ ಇರೋದು ಸಂಕೀರ್ತನ ಆಂದೋಲನ. ಈ ಆಂದೋಲನ ಹೇಗ್ ಪ್ರಚಾರ ಮಾಡಿದ್ರು? ನಾಚೆ, ಕಾಂದೆ, ಹಾಸೆ, ಗಾಯ, ಕಿರುಚಿದ್ರು. ನಾಚೆ ಕುಣಿದ್ರು, ಹಾಸೆ ನಕ್ಕದ್ರು. ಅಂದ್ರೆ ಹರಿನಾಮದಲ್ಲಿ ಅಷ್ಟು ರುಚಿ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಮಹಾಪ್ರಭು ಶಿಕ್ಷಾಷ್ಟಕನ ಹೇಳ್ತಾರೆ, ನಾಮ್ ಅಕಾರಿ ಬಹುದಾ ನಿಜ ಸರ್ವಶಕ್ತಿ ಸತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಯಾವ ಸಮಯ ಏನು ಏನು ಇಲ್ಲ ಅದಕ್ಕೆ. ಯಾವಾಗ ಸಿಗುತ್ತೋ ಜಪಮಾಲೆ ಹಿಡ್ಕೊಳ್ಳಿ, ಹರೇ ಕೃಷ್ಣ, ಜಪಮಾಲೆ ಹಿಡ್ಕೊಳ್ಳಿ, ಹರೇ ಕೃಷ್ಣ. ಸಮಯ ಬಿಡು ಮಾಡ್ಕೋಬೇಕು, ಹರೇ ಕೃಷ್ಣ ಹೇಳ್ತಾ ಇರ್ಬೇಕು. ರುಚಿ ಬರೋ ತನಕ ನಮ್ಗೇನು. ಈಗ ನೋಡಿ, ಅನಿಲ್ ಪ್ರಭು ಮೊನ್ನೆ ನಮ್ಗೆ ಸೆಂಟರ್ ಬಂದ್ರು, ಪರಿಚಯ ಆದ್ರು. 1-2 ತಿಂಗಳಲ್ಲಿ ಒಂದ್ ರೌಂಡ್ ಮಾಡಕ್ ಶುರು ಮಾಡಿದ್ರು. 16 ರೌಂಡ್ ತಕ್ಷಣ ನಮಗೆ ಖುಷಿ ಆಯ್ತು. 16 ರೌಂಡ್. ಆಮೇಲೆ ಇದೇ ಕನ್ಸಿಸ್ಟೆಂಟ್ ಇರ್ಬೇಕು. 16 ಮಾಡೋದು, ಆಮೇಲೆ ಏನೋ ಬಿಸಿ ಕೆಲಸ ಮಾಡಕ್ಕಾಗಿಲ್ಲ, ಅದು ಚಾಂಟಿಂಗ್ ಮಾಡಕ್ ಆಗ್ತಾ ಇಲ್ಲ, ಹಾಗೆ ಮಾಡಬಾರ್ದು. ನಾವು ಕಮಿಟ್ ಆದ್ರೆ ಕಮಿಟ್ ಆಗ್ಬಿಡುದು ಅಷ್ಟೇ. ಈಗ ನೋಡಿ, ಈಗ ಹೋಮ್ ಲೋನು, ಯಾವುದೋ ಒಂದು ಲೋನು ಪ್ರತಿ ತಿಂಗಳು 1ನೇ ತಾರೀಕು ಕಟ್ ಆಗುತ್ತೆ ಅಂದ್ರೆ 1ನೇ ತಾರೀಕು ಅಲ್ಲಿ ಅಕೌಂಟಲ್ಲಿ ಇರಬೇಕು ದುಡ್ಡು. ಕಮಿಟ್ ಆಗ್ಬೇಕು ನಾವು. ಏನಾದ್ರೂ ಮಾಡಿ ಅಲ್ಲಿ ಇಲ್ಲಿ ಸಾಲ ಈಗೆಲ್ಲ ಮಾಡಿ ತಗೊಂಬಂದು ಅಕೌಂಟ್ ಡೆಪಾಸಿಟ್ ಮಾಡ್ತೀವಿ, ಡೆಪಾಸಿಟ್ ಮಾಡ್ತೀವಿ. ಯಾಕಂದ್ರೆ 1ನೇ ತಾರೀಕು ಲೋನ್ ಕಟ್ ಆಗುತ್ತೆ, ಕಟ್ ಆಗ್ಲೇಬೇಕು. ಸೊ ಹೀಗೆ ನಾವು ಕಮಿಟ್ ಆಗ್ಬೇಕು. ಒಂದಿನ ಮಾಡೋದು ಮತ್ತೆ ಬಿಡೋದು ಆತರ ಮಾಡಕ್ ಹೋಗ್ಬಾರ್ದು. ಅದನ್ನ ಫಸ್ಟ್ ನೀವು ಕಡಿಮೆಯಿಂದ ಶುರು ಮಾಡಿ. 1 ರೌಂಡ್ ಶುರು ಮಾಡಿ, ಸ್ವಲ್ಪ ದಿನ ಮಾಡಿ, 4 ಮಾಡಿ, 8, 16, ಹೀಗೆ ಕ್ರಮೇಣ ಬೆಳೆಸ್ಕೊಂಡು ಹೋಗ್ಬೇಕು. ಕಮಿಟ್ ಆಗ್ಬೇಕು ನಾವು. ಇವಾಗ ನಮ್ಗೆ ಸತ್ಯಾಂಶ ಗೊತ್ತಾಗ್ತಾ ಇದೆ ಅಲ್ವಾ? ಶಾಸ್ತ್ರ ಪುರಾಣಗಳು ನಮ್ಗೆ ಸಾಕ್ಷಿ ಒದಗಿಸ್ತಾ ಇದಾವೆ, ಪುರಾವೆ ಒದಗಿಸ್ತಾ ಇದಾವೆ. ನೋಡಿ, ಇದು ಕಲಿಯುಗದ ಧರ್ಮ. ಯಾಕೆ ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈಗ ಯಾಕೆ ನಿಮ್ಮನ್ನ ಪ್ರಶ್ನೆ ಕೇಳಿದ್ದು, ಯಾರು 16 ರೌಂಡ್ ಚಾಂಟಿಂಗ್ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಇದು ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸಾಮಾನ್ಯರಿಗೆ ಇದನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ನಾವು ಕೆಲವ್ರನ್ನ ನಾವು ಜಾಯಿನ್ ಮಾಡಿಸ್ತಾ ಇಲ್ಲ. ಕೆಲವರು ಹೊಸೊಬ್ರು ಬರ್ತಾರೆ, ಚಾಂಟಿಂಗ್ ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಹೇಳೋದು? ಏನ್ ಹೇಳಿದ್ರೆ ಅದು ಒಳಗಡೆ ಹೋಗೋದಿಲ್ಲ, ಅರ್ಥ ಆಗೋದಿಲ್ಲ. ಅಷ್ಟೇ ಯಾಕೆ, ನೀವು ಸುಮ್ನೆ ನಗರ ಸಂಕೀರ್ತನ ಮಾಡಕ್ಕೆ ಹೋಗಿ ರೋಡಲ್ಲಿ ನೀವು ಕುಣೀರಿ, ಹರಿನಾಮ ಹೇಳ್ತಾ, ಜನ ನೋಡಿ ನಗ್ತಾರೆ. ₹1 ಕೊಡಕ್ ಬರ್ತಾರೆ ನಿಮ್ಗೆ ಭಿಕ್ಷುಕರು ಅಂತ. ಸ್ವೀಕಾರ ಮಾಡಿ, ಅಟ್ಲೀಸ್ಟ್ ಆ ಕೃಪೆ ಸಿಗುತ್ತೆ ಅವರಿಗೆ. ಯಾವುದೋ ಭಾವದಲ್ಲಿ ಕೊಡ್ಲಿ ಪರವಾಗಿಲ್ಲ. ಆತರ ಎಷ್ಟೋ ಅನುಭವಗಳಾಗಿದೆ ನಮಗೆ. ನಗರ ಸಂಕೀರ್ತನ್ಗೆ ಹೋದಾಗ, ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ, ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ಗೆ ಹೋದಾಗ ದುಡ್ಡು ಕೊಡಕ್ ಬರ್ತಾರೆ. ₹1, ₹10, ಪರವಾಗಿಲ್ಲ. ನಮ್ಮ ಅಹಂಕಾರ ಕಡಿಮೆ ಆಗುತ್ತೆ ಅವಾಗ. ಅದನ್ನ ಸ್ವೀಕಾರ ಮಾಡಿ. ಭಗವಂತನ ಪ್ರಾರ್ಥನೆ ಹೇಳ್ಬೇಕು. ನೋಡಿ, ಇವರಿಗೆ ಹರಿನಾಮದ ಮಹತ್ವ ಗೊತ್ತಿಲ್ಲ, ನಮ್ಮನ್ನ ಭಿಕ್ಷುಕರು ಅಂತ ಕೀಳಾಗಿ ಕಾಣ್ತಿರ್ಬೋದು. ಬಟ್ ಒಂದಲ್ಲ ಒಂದಿನ ಅವರು ಕೃಷ್ಣ ಭಕ್ತಿ ಮಾಡೋಂಗೆ ಅನುಗ್ರಹ ಮಾಡಿ, ಪ್ರಾರ್ಥನೆ ಮಾಡಿ ಅವರಿಗೆ. ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಬಂದಿರದ ಆ ವಿಶೇಷ ಚನ್ನಾವತಾರ, ರಹಸ್ಯ ಅವತಾರ. ಅದಕ್ಕೆ ವಿಶೇಷ ಬುದ್ಧಿವಂತಿಕೆ ಇದ್ರೆ ಮಾತ್ರ ನಾವು ಭಗವಂತನ ಈ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ರು 16 ರೌಂಡ್ ಜಪ ಮಾಡಿ ಬನ್ನಿ, ಸೇವೆ ಮಾಡಿ. ದೇವಸ್ಥಾನ, ನಿಮ್ಮ ಹತ್ತಿರ ದೇವಸ್ಥಾನಕ್ಕೆ ಬನ್ನಿ, ಇಸ್ಕಾನ್ ಟೆಂಪಲ್ ಬನ್ನಿ. ಭಕ್ತ ಸಂಘಕ್ಕೆ ನಾವು ಬರಬೇಕು. ಸೊ ಅವಾಗ ಕ್ರಮೇಣ ಏನಾಗುತ್ತೆ, ನಾವು ಮೇಲೆ ಬರ್ತೀವಿ, ಭಗವಂತನ ಅರ್ಥ ಮಾಡ್ಕೊಳ್ಳುವಂತ ಹಂತಕ್ಕೆ ಬರ್ತೀವಿ. ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ನಮ್ಗೆ ವಿದ್ವತ್ತು ಪಾಂಡಿತ್ಯ ಮುಖ್ಯ ಅಲ್ಲ ಅರ್ಥ ಮಾಡ್ಕೊಳಕ್ಕೆ, ಹೃದಯ ಶುದ್ಧಿ. ಎಷ್ಟೇ ವಿದ್ವತ್ತು ಪಾಂಡಿತ್ಯ ಇರ್ಬೋದು, ಎಷ್ಟು IITಗಳಿದಾವೆ, ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ, ಎಷ್ಟು MBBS ಇನ್ಸ್ಟಿಟ್ಯೂಟ್ಗಳಿದಾವೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಕೃಷ್ಣ ತತ್ವ? ಅಲ್ವಾ? ಕೃಷ್ಣ ತತ್ವ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಪಾಂಡಿತ್ಯ ಮುಖ್ಯ ಅಲ್ಲ, ಹೃದಯ ಶುದ್ಧಿ ಮುಖ್ಯ. ನಮ್ಮ ಮೆಟೀರಿಯಲ್ ಕ್ವಾಲಿಫಿಕೇಶನ್ ಅಲ್ಲ ಮುಖ್ಯ. ನೀವು ಯಾವುದೇ ಡಿಗ್ರಿ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಮಗದು ಮುಖ್ಯ ಅಲ್ಲ. ಶುದ್ಧ ನಾಮ, ಹೃದಯ ಶುದ್ಧಿ. ಸೊ ಪಂಚತತ್ವ ಏನ್ ಮಾಡ್ತಾ ಇದ್ರು? ಪುನಃ ಪಿಯಾಯಿ ಹಯ ಮಹಾಮತ್ತ, ನಾಚೆ ಕಾಂದೆ ಹಾಸೆ ಗಾಯ ಏಚೆ ಮದಮತ್ತ. ಹುಚ್ಚೆದ್ದು ಕುಣಿತದ. ಯಾಕಂದ್ರೆ
ಕೃಷ್ಣ ಕೀರ್ತನೆ ಸಂಕೀರ್ತನೆ ಇದೆಯಲ್ಲ, ಇದು ಲೌಕಿಕ ಅಲ್ಲ, ಅಪರ ಅಲ್ಲ, ಇದು ಪಾರಮಾರ್ಥಿಕ, ಅಲೌಕಿಕ. ಅದಕ್ಕೆ ಹೇಳ್ತಾರೆ ಕೃಷ್ಣೋತ್ಕೀರ್ತನ ಗಾನ ನರ್ತನ ಪರೋ. ಕೃಷ್ಣೋತ್ಕೀರ್ತನ ಗಾನ ನರ್ತನ ಪರೋ ಅಂದ್ರೆ ಹೈಯೆಸ್ಟ್, ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಯಾರು ಹರೇ ಕೃಷ್ಣ ಮಂತ್ರ ಹೇಳ್ತಾ ಹಾಡ್ತಾರೆ, ಕುಣಿತಾರೆ, ಕೇಕೆ ಹಾಕ್ತಾರೆ, ಚಪ್ಪಾಳೆ ಹೊಡಿತಾರೆ, ಇದು ದಿಸ್ ಇಸ್ ನಾಟ್ ಅ ಮೆಟೀರಿಯಲ್ ಥಿಂಗ್, ದಿಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಇಟ್ಸ್ ಅ ಎಟರ್ನಲ್ ಟ್ರಾನ್ಸೆಂಡೆಂಟಲ್. ಪರೋ ಹೈಯೆಸ್ಟ್, ಪರ ಅಂದ್ರೆ ಹೈಯೆಸ್ಟ್. ಎಷ್ಟು ಹೈಯೆಸ್ಟ್? ಹರೇ ಕೃಷ್ಣ ಮಂತ್ರ ಹೇಳ್ತಾರೆ, ಕೃಷ್ಣನೇ ಬಂದು ಕುಣಿತಾನೆ, ಚೈತನ್ಯ ಮಹಾಪ್ರಭುಗಳು ಬಂದು ಕುಣಿತಾರೆ, ಅಲ್ಲಿ ಪಂಚತತ್ವ ಬಂದು ಕುಣಿತಾರೆ, ದೇವತೆಗಳು ಬಂದು ಕುಣಿತಾರೆ. ಮತ್ತೆ ಇದಕ್ಕಿಂತ ಹೈಯೆಸ್ಟ್ ಯಾವ್ದಿದೆ ಹಾಗಾದ್ರೆ? ಕೃಷ್ಣೋತ್ಕೀರ್ತನ ಗಾನ ನರ್ತನ ಪರೋ. ಪಾತ್ರ ಪಾತ್ರ ವಿಚಾರ ನಾಹಿ ನಾಯಿ ಸ್ಥಾನ ಏ ಯಾಹ ಪಾಯ ತಾನ್ಹ ಕರೆ ಪ್ರೇಮದಾನ. ಇದಲ್ಲಿ ಪಾತ್ರ ಅಪಾತ್ರ ಇಲ್ಲ. ಶೂದ್ರ ಬಂದ್ ಹಾಡಬಹುದು, ಚಂಡಾಳ ಬಂದ್ ಹಾಡಬಹುದು, ಸ್ತ್ರೀಯರು ಬಂದ್ ಹಾಡಬಹುದು, ಮಕ್ಕಳು ಬಂದ್ ಹಾಡಬಹುದು, ಮುದುಕರು ಬಂದ್ ಹಾಡಬಹುದು, ಹುಲಿ ಬಂದ್ ಹಾಡಬಹುದು, ಜಿಂಕೆ ಬಂದ್ ಹಾಡಬಹುದು, ಒಂದ್ ನಾಯಿ ಬಂದ್ ಹಾಡಬಹುದು. ಯಾವುದಕ್ಕೂ ಪಾತ್ರ ಅಪಾತ್ರನೇ ಇಲ್ಲ ಇಲ್ಲಿ. ಹರಿನಾಮದ ಮಹಿಮೆ ಕೇಳಿಸ್ಕೊಳ್ಳಿ. ಹರಿನಾಮದ ಮಹಿಮೆ ಹೇಳಬಾರ್ದು ಓಪನ್ ಆಗಿ, ಆದ್ರೂ ಇಲ್ಲಿ ಹೇಳ್ತದ್ರೆ ಕವಿರಾಜ ಕೃಷ್ಣ ಪಾತ್ರ ಪಾತ್ರ ವಿಚಾರ ನಾಹಿ. ಓ ಇವನ್ಗೆ ಹರಿನಾಮ ಕೊಡ್ಬೋದಾ, ಇವನಿಗೆ ಕೊಡಬಾರ್ದಾ, ವಿಚಾರಣೆ ಮಾಡಬಾರ್ದು. ಯಾರು ಬೇಕಾದ್ರೂ ಹರಿನಾಮ ಹೇಳ್ತೀರಾ, ಎಲ್ಲ ಅರ್ಥ ಆಗುತ್ತೆ. ಹರಿನಾಮಕ್ಕೆ ಯಾವ ಭೇದ ಭಾವ ಇಲ್ಲ. ಆದ್ರೆ ಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ನಮ್ಗೆ ಕೆಲವು ಅರ್ಹತೆಗಳು ಬೇಕು. ಶಾಸ್ತ್ರವನ್ನ ನೋಡಿ, ಶಾಸ್ತ್ರ ಶೂದ್ರರಿಗೆ ಹೇಳುವಾಗಿಲ್ಲ. ಶೂದ್ರರಿಗೆ ಶಾಸ್ತ್ರದ ಜ್ಞಾನ ಇರೋದಿಲ್ಲ. ಅವನು ಶಾಸ್ತ್ರವನ್ನ ಏನ್ ಮಾಡ್ತಾನೆ, ಅದ್ರದ ಬೆಲೆ ಗೊತ್ತಿಲ್ಲ, ಹರಿನಾಮದ ಬೆಲೆ ಗೊತ್ತಿಲ್ಲ, ಶಾಸ್ತ್ರದ ಬೆಲೆ ಗೊತ್ತಿಲ್ಲ ಅಂತ ಏನ್ ಮಾಡ್ತಾನೆ, ಅದನ್ನ ತಿರಸ್ಕಾರ ಮಾಡ್ತಾನೆ. ಸೊ ಶೂದ್ರತ್ವವನ್ನು ಬಿಡಬೇಕು ನಾವು. ಬ್ರಾಹ್ಮಣ ವೇದ ಅಭ್ಯಾಸ ಮಾಡ್ಬೋದು, ಕ್ಷತ್ರಿಯ ಅಭ್ಯಾಸ ಮಾಡ್ಬೋದು, ವೈಶ್ಯ ಅಭ್ಯಾಸ ಮಾಡ್ಬೋದು. ಶೂದ್ರನಿಗೆ ವೇದದ ಅಭ್ಯಾಸ ಮಾಡೋಗಿಲ್ಲ, ವೇದ ಕಲಿಯೋಂಗಿಲ್ಲ ಅವನು. ಮತ್ತೆ ಅವನೇನ್ ಮಾಡ್ಬೇಕು? ಹರಿನಾಮ. ಹರಿನಾಮಗೆ ಪಾತ್ರ ಪಾತ್ರ ವಿಚಾರ ನಾಹಿ. ಸ್ಥಾನ ಯಾವ ಸ್ಥಾನದಲ್ಲಿದ್ದಾನೆ, ಯಾವ ಪೊಸಿಷನ್ ಇದ್ದಾನೆ, ಇವನು ಲೇಬರ್ ಕೂಲಿ ಕೆಲಸ ಮಾಡ್ತಾನ ಇವನು, ಅಥವಾ ಭಾರತ ರಾಷ್ಟ್ರಪತಿನ, ಯಾವ ಸ್ಥಾನ ಇಲ್ಲ. ಯಾವ ಭೌತಿಕ ಸ್ಥಾನಮಾನ ಇದಕ್ಕೆ ಭೇದ ಭಾವ ಇಲ್ಲ. ಏ ಯಾನ್ಹ ಪಾಯ ತಾನ್ಹ ಕರೆ ಪ್ರೇಮದಾನ. ಯಾರು ಕೃಷ್ಣ ನಾಮವನ್ನ ಪಡ್ಕೊಳ್ತಾನೆ ಅವನಿಗೆ ಪ್ರೇಮದಾನ ಫ್ರೀ. ಹರಿನಾಮ ಹೇಳ್ತೀರಾ, ತಗೊಳ್ಳಿ ಫ್ರೀ ಪ್ರೇಮ. ಸ್ಥಾನದ ಬಗ್ಗೆ ಯೋಚನೆ ಮಾಡಬಾರ್ದು. ಅವನ್ ಪಾತ್ರನೋ ಅಪಾತ್ರ ಯೋಚನೆ ಮಾಡಬಾರ್ದು. ಆದ್ರೆ ಗೀತೆಯಲ್ಲಿ ಕೃಷ್ಣ ಹೇಳೋದು ಸ್ಟ್ರಿಕ್ಟ್ ಆಗಿ ಹೇಳ್ತಾನೆ, ದಾನ ಕೊಡ್ಬೇಕಾದ್ರೆ ಪಾತ್ರರಿಗೆ ಕೊಡಬೇಕು, ದಾನ ಕೊಡೋನು ಪಾತ್ರನಾಗಿರ್ಬೇಕು, ಕೊಡೋ ಸಮಯ ಒಳ್ಳೆ ಸಮಯ ಆಗಿರ್ಬೇಕು. ಅದಕ್ಕೆ ಹೇಳಿದ್ರೆ ದೀಯತೆ ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾಧಕಂ ಶ್ರುತಂ. ಕಡಕ್ ಕಂಡೀಷನ್ ಕೃಷ್ಣ. ಬಟ್ ಮಹಾಪ್ರಭುವಾಗಿ ಬಂದಾಗ ಯಾರು ಬೇಕಾದ್ರೆ ಹರಿನಾಮ ಹೇಳ್ರಿ. ಜಾರಿಖಂಡಲ್ಲಿ ಮಹಾಪ್ರಭುಗಳು ಹೋಗ್ತಿದ್ರೆ ಅಲ್ಲಿರೋ ಹುಲಿ ಜಿಂಕೆಗಳು ವೈಷಮ್ಯವನ್ನು ಮರೆತು ದ್ವೇಷವನ್ನು ಮರೆತು ಹಾಡ್ತಾ ಇದ್ರು. ಹುಲಿ ಜಿಂಕೆಗಳು ತಬ್ಬಿಕೊಂಡು. ಅದಕ್ಕೆ ಲುಟಿಯ ಕಾಯಿಯ ದಿಯ ಬಾಂಡಾರ ಉಜಾಡೆ ಆಶ್ಚರ್ಯ ಬಾಂಡಾರ ಪ್ರೇಮ ಶತಗುಣ ಬಾಡೆ. ಓ ಇವ್ರೇನ್ ಮಾಡ್ಬೇಕಂದ್ರೆ ನಾವು ಲೂಟಿ ಹೊಡಿಬೇಕಂತೆ. ಕೃಷ್ಣ ಭಕ್ತರು ದೊಡ್ಡ ಕಳ್ಳರಾಗ್ಬೇಕು, ಲೂಟಿಗಾರರಾಗ್ಬೇಕು ಅಂತ ಹೇಳ್ತಾರೆ. ಲೂಟಿಯ ಕಾಯಿಯ, ಈಗ ನಾವು ಲೂಟಿ ಮಾಡೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮ ರಾಜಕೀಯ ವ್ಯಕ್ತಿಗಳು ಅವ್ರು ಬರೋದೇ ಲೂಟಿ ಮಾಡಕ್ಕೆ. ಆದ್ರೆ ನಾವು ಅವ್ರಿಗಿಂತ ಯಾಕೆ ಕಡಿಮೆ? ನಾವು ನಿಮ್ಗಿಂತ ಚೆನ್ನಾಗಿ ಲೂಟಿ ಮಾಡ್ತೀವಿ. ಲೂಟಿಯ ಕಾಯಿಯ, ಬರೀ ಲೂಟಿ ಮಾಡೋದಷ್ಟೇ ಅಲ್ಲ, ಲೂಟಿ ಮಾಡಿದೆಲ್ಲ ತಿಂತೀವಿ ನಾವು. ನಿಮ್ಮಂಗೆ ಲೂಟಿ ಮಾಡಿ ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋದಿಲ್ಲ. ನಾವು ಲೂಟಿ ಮಾಡ್ತೀವಿ. ನೋಡಿ ಹೇಗೆ ಹೇಳ್ತಾರೆ ಪಂಚತತ್ವ, ಆಶ್ಚರ್ಯ ಭಾಂಡಾರ ಪ್ರೇಮ ಶತ ಗುಣ ಬಾಡೆ. ಲೂಟಿ ಮಾಡಿದಷ್ಟು ಏನಾಗುತ್ತೆ, ಜಾಸ್ತಿ ಆಗುತ್ತದೆ ಸಂಪತ್ತು. ಹರಿ ನೋಡಿ, ಅದಕ್ಕೆ ಹೇಳಿದ್ವಿ ಇವೆಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ನಾವು, ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಪ್ಪನೆಗೆ ಸ್ಟೇಟ್ಮೆಂಟ್ ಕೊಡಕ್ಕಾಗುತ್ತಾ? ಕೃಷ್ಣ ಭಕ್ತರು ಎಲ್ಲರೂ ಲೂಟಿ ಮಾಡ್ಬೋದು,
ಅಂದ್ರೆ ಯಾರ ಮನೆಗೆ ಹೋಗ್ಲುಟಿ ಮಾಡ್ಬೇಕು, ಯಾವ ಬ್ಯಾಂಕ್ ಕನ್ನ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾರಿಗ್ ಹಾಕ್ಬೇಕು ಕನ್ನ? ಕೃಷ್ಣನಿಗೆ ಹಾಕಬೇಕು ಕಣ್ಣನ್ನ. ಹ್ಮ್ ಜ್ಞಾನ ಹಂಚಿದಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಎಷ್ಟು ಜಾಸ್ತಿ ಆಗುತ್ತೆ? ಪ್ರೇಮ ಶತಗುಣ ಬಾಡೆ 100 ಟೈಮ್ಸ್ ಜಾಸ್ತಿ ಆಗುತ್ತಂತೆ ಪ್ರೀತಿ. ಪ್ರೀತಿ 100 ಟೈಮ್ಸ್ ಜಾಸ್ತಿ ಆಗುತ್ತೆ ಹಂಚಿದಷ್ಟು. ಅದಕ್ಕೆ ನಾವು ಹರಿನಾಮ ನಗರ ಸಂಕೀರ್ತನೆ ಮಾಡಬೇಕು, ರಸ್ತೆ ರಸ್ತೆಯಲ್ಲಿ ಹರಿನಾಮ ಪ್ರಚಾರ ಮಾಡಬೇಕು, ಜ್ಞಾನವನ್ನ ಪ್ರಸಾರ ಮಾಡಬೇಕು. ಮಾಡಿದಷ್ಟು ನಮ್ಗೆ ಪ್ರೇಮ ಜಾಸ್ತಿ ಆಗುತ್ತೆ. ಇದು ದಿವಾಳಿ ಅನ್ನೋ ಶಬ್ದ ಇದೆಯಲ್ಲ, ದಿವಾಳಿ, ಅಯ್ಯೋ ಇದೆಲ್ಲ ಕೊಟ್ಬಿಟ್ನಪ್ಪ, ಎಲ್ಲ ಖಾಲಿ ಆಗೋಯ್ತು. ಬಟ್ ಸ್ಪಿರಿಚುಯಾಲಿಟಿಲಿ ದಿವಾಳಿ ಅನ್ನೋ ಶಬ್ದನೇ ಇಲ್ಲ. ಭಕ್ತರು ಯಾವತ್ತೂ ದಿವಾಳಿ ಆಗೋದಿಲ್ಲ. ಭಕ್ತರು ಜಾಸ್ತಿ ಮಾಡ್ತಿರ್ತಾರೆ ತಮ್ಮ ಸಂಪತ್ತನ್ನ, ಪ್ರೇಮವನ್ನ. ಹೀಗೆ ಒಬ್ರು ಇದ್ರೆ ಒಂದು ಏರಿಯಾದಲ್ಲಿ ಆ ಪ್ರಚಾರ, ಆ ಇಂಟೆನ್ಸಿಟಿ ಬೆಳಿಬೇಕು, ಪ್ರಚಾರ ಆಗ್ಬೇಕು. ಬೆಂಕಿ ಬರೀ ತಾನು ಉರಿಯೋ ಜಾಗ ಮಾತ್ರ ಬಿಸಿ ಕೊಡೋದಿಲ್ಲ, ಸುತ್ತಮುತ್ತನೂ ಬಿಸಿ ಆಗುತ್ತೆ ಅಲ್ವಾ? ಅದರ ಶಾಖ ಪ್ರಸಾರ ಆಗುತ್ತೆ ಎಲ್ಲಾ ಕಡೆ. ಹಾಗೆ ತಾನು ಮಾತ್ರ ಭಕ್ತಿ ಮಾಡೋದಿಲ್ಲ, ಭಕ್ತಿನ ಪ್ರಚಾರ ಮಾಡಬೇಕು, ಪ್ರಯತ್ನ ಮಾಡ್ಬೇಕು. ನಾವು ಪ್ರಯತ್ನ ಪಡ್ಬೇಕು. ನಾನ್ ಮಾತ್ರ ಸಾಧನೆ ಮಾಡಿ ನಾನು ನನ್ ಕರ್ತವ್ಯ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಪ್ರಚಾರ. ಸೊ ಪ್ರಚಾರ ತುಂಬಾ ಮುಖ್ಯ. ಜಗತ ಡುಬಿಲ ಜೀವೇರ ಹೈಲ ಬೀಜನಾಶ ತಾಹ ದೇಕಿ ಪಾಂಚ ಜನೇರ ಪರಮ ಉಲ್ಲಾಸ. ಇಡೀ ಜಗತ್ತು ಭಗವಂತನ ಪ್ರೇಮದಲ್ಲಿ ಮುಳುಗೋಗಿದ್ದಾರೆ. ಮತ್ತೆ ಐಹಿಕ ಬೀಜ ಇರುತ್ತೆ ನೋಡಿ, ಐಹಿಕ ಜಗತ್ತಿನ ಕಾಮನೆಗಳು, ಆ ಕಾಮನ ವಾಸನೆಗಳು ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ಕಾಮನೆಗಳು ನಾಶ ಆಗ್ಬೇಕು. ಭೌತಿಕ ಕಾಮನೆ ನಾಶ ಆದಾಗ ಮಾತ್ರ ಪ್ರೇಮ ಜಾಗೃತಿ ಆಗುತ್ತೆ. ಒಂದು ಐಹಿಕ ಕಾಮನೆಗಳ ಬೀಜವನ್ನ ಹೆಂಗ್ ನಾಶ ಮಾಡೋದು? ಒಂದು ದಾರಿ ನಾವು ಅದನ್ನ ಐಹಿಕ ಕಾಮನೆಗಳನ್ನ ಅನುಭವಿಸ್ಬೇಕು. ಇಲ್ಲ ನಾಶ ಆಗೋದಿಲ್ಲ ಅದು. ಇಲ್ಲ ಅದಾಗಿಲ್ಲ ಅಂದ್ರೆ ಸಂಪೂರ್ಣ ಐಹಿಕ ಅಸ್ತಿತ್ವವನ್ನೇ ನಾಶ ಮಾಡ್ಕೋಬೇಕು. ಈ ಉದಾಹರಣೆಗೆ ಒಂದ್ ಮರದಲ್ಲಿ ಯಾವ್ದೋ ಒಂದು ಕೊಂಬೆ ಟೊಳ್ಳಾಗಿದೆ, ಅದಕ್ಕೆ ಅದು ಏನೋ ವೀಕ್ ಆಗಿದೆ, ಸೊ ಕಟ್ ಮಾಡಿ ಬಿಸಾಕ್ಬೋದು. ಅದೊಂದು ಕೊಂಬೆಯನ್ನು ಕಟ್ ಮಾಡಿ ಬಿಸಾಕ್ಬೋದು. ಅಥವಾ ಯಾವ್ದೋ ಒಂದು ಎಲೆ ಕೊಳ್ತೋಗಿದೆ, ಎಲೆ ಕಟ್ ಮಾಡಿ ಬಿಸಾಕ್ಬಿಡ್ಬೋದು. ಈಗ ಬೇರ್ ಕೊಳ್ತೋಗಿದ್ರೆ ಏನ್ ಮಾಡ್ಬೇಕು? ಇಡೀ ಅಸ್ತಿತ್ವವನ್ನೇ ನಾಶ ಮಾಡ್ಬೇಕು, ಅಂದ್ರೆ ಇಡೀ ಬುಡ ಸಮೇತ ಅದನ್ನ ಕಿತ್ತಾಕ್ಬೇಕು. ಹಾಗೆ ಹೃದಯದಲ್ಲಿ ಐಹಿಕ ಬಯಕೆಗಳ ಆಸೆ ಬೇರೂರು ಬಿಟ್ಟಿದ್ರೆ ಏನ್ ಮಾಡ್ಬೇಕು? ಎಷ್ಟೊಂದು ಕಿತ್ತಾಕ್ಬೇಕು? ಎಲ್ಲಾನು ಅನುಭವಿಸಕ್ಕಾಗೋದಿಲ್ಲ, ಅಷ್ಟು ಅನುಭವಿಸಕ್ಕಾಗೋದಿಲ್ಲ. ಒಂದು ಅದನ್ನ ಅನುಭವಿಸಿ ತೀರಿಸ್ಬೇಕು, ಇಲ್ಲ ಅದನ್ನ ಬುಡ ಸಮೇತ ತೆಗಿಬೇಕು. ಇದಕ್ಕೆ ಹೇಳ್ತಾರೆ ಜಗತ ಡುಬಿಲ ಜೀವೇರ ಹೈಲ ಬೀಜನಾಶ ತಾಹ ದೇಕಿ ಪಾಂಚ ಜನೇರ ಪರಮ ಉಲ್ಲಾಸ. ಹಾಗಾದ್ರೆ ಆ ಬೀಜವನ್ನ ನಾಶ ಮಾಡಕ್ಕೆ ನಾವೊಂದು ಉಪಾಯ ಹುಡುಕ್ಬೇಕು. ಐಹಿಕ ಕಾಮನೆಗಳ ಸಂಪೂರ್ಣ ಬೀಜವನ್ನೇ ನಾಶ ಮಾಡಬೇಕು, ಬೀಜ ಸಮೇತ ಬುಡ ಸಮೇತ ತೆಗಿಬೇಕು ಅದನ್ನ. ಹಾಗಾಗಿ ಹರಿನಾಮ ಸಂಕೀರ್ತನೆಯನ್ನು ಪ್ರಚಾರ ಮಾಡಬೇಕು, ಬೇರೆ ಉಪಾಯ ಇಲ್ಲ. ತಾಹ ದೇಕಿ ಪಾಂಚ ಜನೇರ ಪರಮ ಉಲ್ಲಾಸ. ಆ 5 ಪಂಚತತ್ವರಿಗೆ ಪರಮ ಉಲ್ಲಾಸ. ಹಾಗಾದ್ರೆ ನಾವು ಹರಿನಾಮ ಸಂಕೀರ್ತನೆ ಮಾಡಬೇಕು, ಆರಂಭ ಮಾಡ್ಬೇಕು. ಅದಕ್ಕೆ ಚಳುವಳಿ ಶುರು ಮಾಡ್ಬೇಕು. ನಾವು ಭೌತಿಕ ಜಗತ್ತಲ್ಲೂ ಚಳುವಳಿಗಳು ಮಾಡ್ತಾರೆ, ಆಧ್ಯಾತ್ಮಿಕ ಜಗತ್ತಲ್ಲೂ ಚಳುವಳಿ ಮಾಡ್ಬೇಕು. ಬಟ್ ಲಾಭ ಬೇರೆ ಬೇರೆ.
ಒಂದು ಶಾಶ್ವತ ಲಾಭ ಸಿಗುತ್ತೆ ಆಧ್ಯಾತ್ಮಿಕ ಚಳುವಳಿ ಮಾಡಿದ್ರೆ, ಭೌತಿಕ ಚಳುವಳಿ ಮಾಡಿದ್ರೆ ತಾತ್ಕಾಲಿಕ ಒಂದಿಷ್ಟು ಖುಷಿ ಅದು ನಾಶ ಆಗ್ಬಿಡುತ್ತೆ ಕ್ರಮೇಣ. ಅದಕ್ಕೆ ಚಳುವಳಿಯಲ್ಲಿ ಪಾಲ್ಗೊಳ್ಬೇಕು. ಯಾರೋ ಒಬ್ರು ಆಚಾರ್ಯರು ಬರ್ತಾರೆ, ಶುರು ಮಾಡ್ತಾರೆ, ಒಂದು ಸಣ್ಣ ದೀಪ ಹಚ್ತಾರೆ, ಆ ದೀಪ 4 ದೀಪ ಹಚ್ಚುತ್ತೆ, ಆ 4 ದೀಪ ಇನ್ನೊಂದಷ್ಟು ದೀಪಗಳನ್ನ ಹಚ್ಚುತ್ತೆ, ಹೀಗೆ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು. ಸಮಯ ಇಲ್ಲ ನಮ್ಗೆ ಇವಾಗ. ಕಲಿಯುಗ ಶುರು ಆಗಿದೆ ಆಗ್ಲೇ. ಅದ್ರ ಪ್ರಭಾವ ಎಲ್ರ ಮೇಲೂ ಹರಡ್ಬಿಟ್ಟಿದೆ. ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಹರಿನಾಮವನ್ನ ಪ್ರಚಾರ ಮಾಡಿದ್ರು ಅಷ್ಟಷ್ಟು ಬಾಡೆ ಜಲ ವ್ಯಾಪೆ ತ್ರಿಭುವನೆ 3 ಲೋಕಗಳಿಗೂ ಅದು ಪ್ರಚಾರ ಆಯ್ತು. 3 ಲೋಕಗಳಿಗೂ ಪ್ರಚಾರ 3 ಲೋಕದಲ್ಲಿ ಪ್ರಚಾರ ಮಾಡ್ಬೇಕು. ಪ್ರೀಚ್ ನಾವು ಜಾಗದಲ್ಲಿ ಅಷ್ಟೇ ಅಲ್ಲ, ಹೇಗೆ 3 ಲೋಕದಲ್ಲಿ ಪ್ರಚಾರ ಆಗೋದು? ಸ್ವರ್ಗಲೋಕಕ್ಕೆ ಹೋಗಿ ನಾವು ಹೇಗೆ ಪ್ರಚಾರ ಮಾಡೋದು? ಹರಿನಾಮ ಜಪ ಮಾಡಿದ್ರೆ ಇಂದ್ರನು ಬರ್ತಾರೆ ಅಲ್ಲಿಗೆ. ಅವರು ನಾಚಬೇಕು, ಅವರು ಕುಣಿಬೇಕು, ಅವರು ಚಪ್ಪಾಳೆ ಹೊಡಿಬೇಕು. ಉತ್ಪ್ರೇಕ್ಷೆ ಅನ್ಕೋಬಾರದು. ಹರಿನಾಮ ಗೋಲೋಕದ ಪ್ರೇಮಧನ, ಗೋಲೋಕದ ಸಂಪತ್ತು ಹರಿನಾಮ. ಸೊ 3 ಲೋಕಗಳಲ್ಲಿ ಪ್ರಚಾರ ಆಗ್ಬೇಕಾದ್ರೆ ನಾವು ಇರೋ ಜಾಗದಲ್ಲಿ ಪ್ರಚಾರ ಮಾಡ್ಬೇಕು ಫಸ್ಟ್. ಮಹಾಪ್ರಭು ನವದ್ವೀಪದಲ್ಲಿ ಪ್ರಚಾರ ಶುರು ಮಾಡಿದಾಗ ಚಾಂದ್ ಕಾಜಿಗೆ ವಿಷಯ ಹೋಗುತ್ತೆ. ಅವರು ತಮ್ಮ ಸೈನಿಕರಿಗೆ ಆಜ್ಞೆ ಮಾಡ್ತಾರೆ, ಆ ಚಳುವಳಿಯನ್ನ ಹೇಗಾದ್ರೂ ಮಾಡಿ ನಿಲ್ಸಿ, ತೊಂದರೆ ಆಗುತ್ತೆ ಇದರಿಂದ ನಮ್ಮ ಜನಗಳಿಗೆ, ನಮ್ಮ ಮುಸ್ಲಿಂ ಜನಗಳಿಗೆ ಅಂತ. ಮಹಾಪ್ರಭು ವಿಷಯ ಗೊತ್ತಾಯ್ತು, ಹೇಗ್ ನಿಲ್ಲಿಸ್ತಾನೆ ಚಾಂದ್ ಕಾಜಿ ನೋಡೇ ಬಿಡ್ತೀನಿ ಅಂತೇಳಿ ಇನ್ನೂ ತೀವ್ರವಾಗಿ ಪ್ರಚಾರ ಮಾಡಕ್ ಶುರು ಮಾಡ್ತಾರೆ. ಯಾರು ನಿಲ್ಸಕ್ಕಾಗೋದಿಲ್ಲ ಹರಿನಾಮ ಪ್ರಚಾರವನ್ನ. ಕಲಿಯುಗದಲ್ಲಿ ಅಂತಹ ಸುಕೃತಿಗಳು ಕಡಿಮೆ ಇರೋದ್ರಿಂದ ಪ್ರಚಾರ ನಿಧಾನಕ್ಕಾಗುತ್ತೆ ಅಷ್ಟೇನೆ. ಆದ್ರೆ ಯಾವಾಗ ಸಾಕ್ಷಾತ್ ಭಗವಂತನೇ ಬರ್ತಾರೆ ಈ ಭೌತಿಕ ಜಗತ್ತಿಗೆ ಹರಿನಾಮ ಪ್ರಚಾರ ಮಾಡಕ್ಕೆ, ಮತ್ತೆ ಯಾವುದು ಕಷ್ಟ ಅನ್ಸೋದಿಲ್ಲ. ಸೊ ಏನಾಯ್ತು, ಚಾಂದ್ ಕಾಸಿ ಎಲ್ಲಾರನ್ನು ಹಿಡಿದು ಮೃದಂಗ ಕರ್ತಾನೆಲ್ಲ ಬಿಸಾಕಿ ಹೊಡೆದಾಕಿ ಚಳುವಳಿ ನಿಲ್ಸಕ್ಕೆ ಎಷ್ಟೋ ಪ್ರಯತ್ನ ಪಟ್ರು. ನೋಡ್ತಾ ನೋಡ್ತಾ ಏನಾಗುತ್ತೆ, 5 ಜನ ಇದ್ದಿದ್ದು 50 ಆಯ್ತು, 500 ಆಯ್ತು, ಲಕ್ಷ ಆಯ್ತು, ಕೋಟಿ ಜನ ಹಾಗಂಗೆ ಜಲ ಪ್ರಳಯ ತರ ಬಂದ್ಬಿಟ್ರು. ಎಲ್ಲಿಂದ ಬಂದ್ರು ಇವರೆಲ್ಲರೂ? ಇವರೆಲ್ಲ ಯಾರು? ಇವರೆಲ್ಲ ತಥಾ ತಥಾ ಬಾಡೆ ಜಲ ವ್ಯಾಪೆ ತ್ರಿಭುವನೆ. ಹರಿನಾಮ ಸಂಕೀರ್ತನೆ ಭೌತಿಕ ಜಗತ್ತನ್ನ ಭೇದಿಸ್ಕೊಂಡು ಪರವ್ಯೋಮಕ್ಕೆ ಹೋಗ್ಬಿಟ್ಟುತ್ತೆ. ಹೇಗೆ ತ್ರಿವಿಕ್ರಮ ತನ್ನ ಪಾದವನ್ನ 3 ಲೋಕಗಳಿಗೂ ಕಾಣೋ ತರ ವಿಸ್ತಾರವಾಗಿ ಹರಡ್ಬಿಟ್ನೋ ತ್ರಿವಿಕ್ರಮನಾಗಿ, ಹಾಗೆ ಭಗವಂತ ನಾಮನು ಕೂಡ 3 ಲೋಕಗಳಲ್ಲೂ ಪ್ರಚಾರ ಆಯ್ತು. ಅದಕ್ಕೋಸ್ಕರ ಭೌತಿಕ ಜಗತ್ತಿಗೆ ಬಂದ್ರು. ನೋಡಿ ಎಷ್ಟು ಮಹಾಭಾಗ್ಯಶಾಲಿಗಳು ನಾವು. ಭೂಮಿಯಲ್ಲಿ ಬಂದಿದ್ದೀವಿ ನಾವು, ಅದು ಮನುಷ್ಯನಾಗಿ ಬಂದಿದ್ದೀವಿ. ಅದು ಭಾರತ ಭೂಮಿ. ಭಾರತ ಭೂಮಿತೆ ಹೈಲ ಮನುಷ್ಯ ಜನ್ಮ ಯಾರ. ಭಾರತ ಭೂಮಿ ಬಂದು ನಾವು ಜನ್ಮ ಸಾರ್ಥಕ ಕರಿ ಕರ ಪರೋಪಕಾರ. ಮಹಾಪ್ರಭು ಹೇಳ್ತಾರೆ, ಜನ್ಮ ಸಾರ್ಥಕ ಕರಿ ಕರೋ ಪರೋಪಕಾರ. ನಾವು ಭಾರತೀಯರಾಗಿ ಪರೋಪಕಾರವನ್ನು ಮಾಡಬೇಕು. ಏನು ಪರೋಪಕಾರ ಅಂದ್ರೆ? ಹರಿನಾಮ ಪ್ರಚಾರ, ಭಗವಂತನ ಜ್ಞಾನವನ್ನ ಪ್ರಚಾರ. ಇದಕ್ಕಿಂತ ದೊಡ್ಡ ಉಪಕಾರ ಇನ್ಯಾವುದೂ ಇಲ್ಲ. ವಿಶೇಷವಾಗಿ ನಮ್ಮ ಭಾರತ ಭೂಮಿ ಆಧ್ಯಾತ್ಮಿಕ ಕೇಂದ್ರ, ಸ್ಪಿರಿಚುವಲ್ ಸೆಂಟರ್. ಯಾರೆಲ್ಲ ಬಂದ್ರು ಭಾರತಕ್ಕೆ, ಇಲ್ಲಿನ ಸಾಹಿತ್ಯಗಳನ್ನ ವೇದಗಳನ್ನ ಕಲ್ತ್ಕೊಂಡು ಹೋಗಿ ಆ ದೇಶದಲ್ಲಿ ಪ್ರಚಾರ ಮಾಡಿ, ಚೈನೀಸ್ ತತ್ವಜ್ಞಾನಿಗಳು ಬಂದ್ರು, ಜೀಸಸ್ ಬಂದಿದ್ರು, ಬೇರೆ ಬೇರೆ ದೇಶಗಳಿಂದ ನಮ್ಮ ಭಾರತದ ಯೂನಿವರ್ಸಿಟಿ ಕಲಿಯೋಕ್ ಬಂದಿದ್ರು ಧರ್ಮ ಗ್ರಂಥಗಳನ್ನ. ಅದಕ್ಕೆ ನಮ್ಮ ಸಂಪತ್ತನ್ನ ನಾವು ಕಳ್ಕೋಬಾರದು. ನಮ್ಮ ಮೂಲ ಉದ್ದೇಶ, ಮೂಲ ಧ್ಯೇಯ ಸ್ಪಿರಿಚುಯಾಲಿಟಿ. ಅಂದ್ರೆ ಇವಾಗ ಸ್ಪಿರಿಚುಯಾಲಿಟಿ ಹೆಸರಲ್ಲಿ ಏನೇನೋ ಬೇಡದೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಧ್ಯಾನ, ಸುದರ್ಶನ ಕ್ರಿಯಾ, ಈ ಕ್ರಿಯಾ, ಆ ಕ್ರಿಯಾ, ಏನೇನು 108.
ಧ್ಯಾನ ಹೇಗ್ ಮಾಡ್ಬೇಕು ಅಂತ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ. ಭಗವಂತನ ಆ ದಿವ್ಯ ಅಂಗಾಂಗಳನ್ನ ಒಂದೊಂದು ಕೇಂದ್ರೀಕರಿಸಿ ನಮ್ಮ ಗಮನವನ್ನ, ನಮ್ಮ ಮನಸ್ಸನ್ನ ಅಲ್ಲಿ ನೆಡಬೇಕು. ಇದು ಧ್ಯಾನ. ಯಾವುದೋ ಒಂದು ನಿರಾಕಾರ ಜ್ಯೋತಿಯನ್ನ ನಾವು ಸೃಷ್ಟಿಸಿ ನೋಡೋದು ಧ್ಯಾನ ಅಲ್ಲ. ಅದು ಅಸಾಧ್ಯ. ಮನಸ್ಸನ್ನ ಯಾವುದೋ ಒಂದು ನಿರಾಕಾರ ಜ್ಯೋತಿ ನಿಲ್ಸಕ್ ಆಗೋದಿಲ್ಲ. ಅದಕ್ಕೊಂದು ರೂಪ ಬೇಕು, ಅದಕ್ಕೊಂದು ಸ್ಪಷ್ಟ ರೂಪ ಬೇಕು. ಭಾಗವತಮಲ್ಲಿ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ, ಗೀತೆಯಲ್ಲಿ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಮನಸ್ಸು ಅಷ್ಟು ಪಕ್ವ ಇಲ್ಲ ನಮ್ದು, ನಿಲ್ಸಕ್ ಆಗೋದಿಲ್ಲ. ಅದಕ್ಕೆ ಮೊದಲು ಭಗವಂತನ ಸ್ಪಷ್ಟ ರೂಪವನ್ನು ನಾವು ಕೊಡ್ಬೇಕು. ಕ್ಲೇಶೋ ಅಧಿಕ ತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹ ವ್ಯಾಪ್ಯತೆ. ಸೊ ಹಾಗೆ ಮನಸ್ಸನ್ನ ನಾವು ನಿಧಾನಕ್ಕೆ ಭಗವಂತನ ಅಂಗಗಳಲ್ಲಿ ಕೇಂದ್ರೀಕರಿಸ್ಬೇಕು. ಸೊ ಮಾಯಾವಾದಿಗಳು ಇವರು ಆದಿ ಕರ್ಮನಿಷ್ಠ ಕುತಾರ್ಕಿಕ ಗಣ ನಿಂದಕ ಪಾಷಂಡಿ ಯಥಾ ಪಡುಯ ಅಧಮ ಸೇಯಿ ಸಭಾ ಮಹಾದಕ್ಷ ದಾನ ಪಲಾಯಿಲ ಸೇವಾ ವನ್ಯ ತಸಬಾರೆ ಭುಂಕ್ತೆ ನಾರಿಲ. ಈ ಮಾಯಾವಾದಿ ಅಂದ್ರೆ ಗೊತ್ತಲ್ಲ, ಮಾಯಾವಾದಿಗಳು ಇವರು ಭಗವಂತನ ಬಹಿರಂಗ ಶಕ್ತಿಗೆ ಮರಳಾಗ್ಬಿಟ್ಟಿರ್ತಾರೆ. ಇಂಥವ್ರು ಏನ್ ಮಾತಾಡ್ತಾರೆ ಅಂದ್ರೆ, ಭಗವಂತನಿಗೆ ಒಂದು ಸ್ಪಷ್ಟ ಆಕಾರ ಇಲ್ಲ, ಆ ದಿವ್ಯ ಲಕ್ಷಣಗಳು ಇಲ್ಲ, ಅವನು ಮಾಯೆಯ ಉತ್ಪನ್ನ, ನಾನು ಒಂದಿನ ಭಗವಂತನಲ್ಲಿ ಲೀನ ಆಗ್ತೀನಿ. ಇದೆಲ್ಲ ಭಗವಂತನ ಪಾಷಂಡಿತನ. ಪಾಷಂಡಿ ಅಂದ್ರೇನು? ಭಗವಂತನ ಅಸ್ತಿತ್ವನ್ನೇ ತಿರಸ್ಕಾರ ಮಾಡೋನು. ದೇವ್ರಿಲ್ಲ, ಯಾರು ದೇವ್ರಿದ್ದಾನೆ ಅಂತ. ಸೊ ಈ ತರ ನಾಸ್ತಿಕವಾದವನ್ನ, ಕುತರ್ಕವನ್ನ ಮಾಡ್ತಾರೆ. ಯಾರು? ಮಾಯಾವಾದಿ, ಕರ್ಮನಿಷ್ಠ ಕುತಾರ್ಕಿಕ ಗಣ. ಕರ್ಮನಿಷ್ಠರು ಅಂದ್ರೇನು? ನಾನ್ ಮಾಡೋ ಕೆಲ್ಸನೇ ದೇವ್ರು, ಬೇರೆ ದೇವ್ರಿಲ್ಲ, ನಾನ್ ಮಾಡೋದೇ ದೇವ್ರು. ಇದು ಕುತಾರ್ಕಿಕ, ಕರ್ಮನಿಷ್ಠರು ಮಾಡುವಂಥದ್ದು. ಇಂಥವ್ರು ಕೃಷ್ಣ ಪ್ರಜ್ಞಾ ಆಂದೋಲನವನ್ನ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ಹರಿನಾಮ ಸಂಕೀರ್ತನೆ ಮಾಡಿ ಬನ್ನಿ. ಇಲ್ಲ, ಇವತ್ತು ನಮ್ಮಲ್ಲಿ ಯಾರೋ ನೆಂಟರು ಬಂದಿದ್ದಾರೆ, ಅವ್ರಿಗೆ ಅಡಿಗೆ ಮಾಡ್ಬೇಕು. ಇಲ್ಲಿ ಹೇಳ್ತಾರೆ ದೇವರಾಜ ಕೃಷ್ಣ ಗೋಸ್ವಾಮಿಗಳು, ಎಸ್ಕೇಪಿಸಮ್ ಡಸಂಟ್ ವರ್ಕ್ ಇನ್ ಸ್ಪಿರಿಚುಯಾಲಿಟಿ. ಇಲ್ಲ, ನಾನು ಭಕ್ತಿ ಮಾಡ್ತಾ ಇದ್ದೆ, ಆದ್ರೆ ನನಗೆ ಸ್ವಲ್ಪ ಸೊಂಟ ನೋವು ಇರೋದ್ರಿಂದ ಮಾಡ್ತಾ ಇಲ್ಲ. ಇದು ಯಾವ್ದು ಎಸ್ಕೇಪಿಸಮ್? ಇದೆಲ್ಲ ಕೇಳೋದಿಲ್ಲ ಯಾರು. ಸರ್, ನಾನು ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ ಸರ್, ಓದಿದ್ರೆ, ಆದ್ರೆ ಓದಿಲ್ಲ. ಅದಕ್ಕೆ ಯಾಕೆ ಓದಿಲ್ಲ? ಇಲ್ಲ, ಓದ್ಬೇಕಂತ ಬುಕ್ ಇಟ್ಕೊಂಡೆ, ಅಷ್ಟ್ರಲ್ಲಿ ಏನೋ ಆಯ್ತು, ಅದಕ್ಕೆ ಬಿಟ್ಬಿಟ್ಟೆ. ಇದೆಲ್ಲ ಎಸ್ಕೇಪ್. ನಾವು ರೀಸನ್ ಕೊಡಬಾರ್ದು, ಸುಮ್ಮನೆ ತಲೆ ಬಗ್ಸಿ ಒಪ್ಕೊಂಡ್ಬಿಡ್ಬೇಕು ನಾವು ತಪ್ಪು ಮಾಡಿದ್ದನ್ನ. ಇಲ್ಲ, ನಾನು ಹಂಗ ಮಾಡಕ್ಕೋ ಹಂಗಾಯ್ತು ಅವೆಲ್ಲ ಬೇಕಾಗಿಲ್ಲ. ಇದು ಕುತಾರ್ಕ. ಭಕ್ತಿಲಿ ಕೆಲಸ ಮಾಡೋದಿಲ್ಲ, ಅದು ವ್ಯಾಪಾರದಲ್ಲಿ ನಡೆಯುತ್ತೆ. ಮೋಸದ ವ್ಯಾಪಾರದಲ್ಲಿ, ಜೂಜು, ಸಟ್ಟಾಬಾಜಿ, ಇದರಲ್ಲಿ ಕುತಾರ್ಕ ನಡೆಯುತ್ತೆ. ಭಕ್ತಿಯಲ್ಲಿ ಕುತರ್ಕ ಮಾಡಬಾರ್ದು. ಇಲ್ಲ ಕೃಷ್ಣ, ನಾನು ಭಕ್ತಿ ಮಾಡ್ತಾ ಇದ್ದೆ, ಈಗ ನನ್ಗೆ ಕಮಿಟ್ಮೆಂಟ್ ಇದೆಯಲ್ವಾ, ಮಕ್ಳು ಮದುವೆ, ಕೆಲಸ, ಮನೆ ಕಟ್ಟೋದು, ಅದು ಇದು ನಿನಗೆ ಗೊತ್ತಲ್ವಾ ಎಷ್ಟು ಕಷ್ಟ ಅಂತ ಅವನ ತಲೆ ಮೇಲೆ ಹಾಕ್ಬಿಡ್ತೀವಿ ನಾವು. ಇಂಥವ್ರನ್ನ ಪಾಷಂಡಿಗಳು ಅಂತ ಹೇಳ್ತಾರೆ, ಅಧಮ ಅಲ್ವಾ? ನಾವೆಲ್ಲ ಅಧಮರಾಗಿಲ್ವಾ? ನಾವು ಏನಾದ್ರೂ ಒಂದು ಕಾರಣ ಕೊಟ್ಬಿಡ್ತೀವಿ. ನಾವು ಕಾರಣನೇ ಕೊಡಬಾರದು. ಕಾರಣ ಕೊಡದೆ ಒಂದು ಕಾರಣ ಆಗ್ಬಿಡುತ್ತೆ. ಮಾಯವಾದಿಗಳು, ಕಾಮ್ಯಕರ್ಮಿಗಳು, ಅದಕ್ಕೆ ಕರ್ಮನಿಷ್ಠೆ ಬಿಟ್ಬಿಡ್ಬೇಕು ನಾವು. ಹೌದು, ನೀವು ಮಾಡೋದು ಯಾವಾಗ ಹಂಗ್ ನೋಡ್ಕೊಂಡ್ರೆ ಏನಾಗುತ್ತೆ? ಚಪ್ಪಲಿ ಅವನಿಗೆ ಚಪ್ಪಲಿ ದೇವ್ರು, ಎಳ್ನೀರ್ ಕೊಚ್ಚೋರಿಗೆ ಎಳ್ನೀರ್ ದೇವ್ರು, ತೊಳಗಾಡಿ ತೊಳ್ಳೋ ದೇವ್ರು, ಆಟೋ ಓಡಿಸೋ ಆಟೋನೇ ದೇವ್ರು. ಇಂಥದ್ದು ಇದಕ್ಕೆ ಹೇಳ್ಬೇಕು. ಕರ್ಮನಿಷ್ಠೆ ಭಗವಂತನ ಭಕ್ತಿ ಸೇವೆಯಲ್ಲಿ ಬರೋದಿಲ್ಲ, ಕೆಲಸ ಮಾಡೋದಿಲ್ಲ. ಅದು ಕರ್ಮನಿಷ್ಠೆ ಇರ್ಬೇಕಾಗಿರೋದು ಭಗವಂತನಿಗೆ ಜೋಡಿಸೋದಕ್ಕೋಸ್ಕರ. ಕರ್ಮನಿಷ್ಠೆ, ಈಗ ಯಾವ್ದೋ ನೀವೊಂದು ಕೆಲಸ ಮಾಡ್ತಿರ್ತೀರಾ, ಒಂದು ಕೆಲಸ, ಚಪ್ಪಲಿ ಒಲೆದ್ ನನ್ ಧರ್ಮ ರೀ, ಅದೇ ದೇವ್ರು ಅಂದ್ಬಿಟ್ಟು ನಾವು ದಿನ ಚಪ್ಪಲಿಗೆ ಹಾರ ಹಾಕಿ
ಚಪ್ಪಲಿಗೆ ಹಾರ ಹಾಕಿ ಅದಕ್ಕೆ ಗಂಧದ ಕಡ್ಡಿ ಊದ್ಗಡ್ಡಿ ಹಚ್ಚೋದು ಅದು ಕರ್ಮನಿಷ್ಠೆ. ಅದು ಕರ್ಮನಿಷ್ಠರಿಗೆ ಭಕ್ತಿ ಬರೋದಿಲ್ಲ. ನೋಡಿ ಬೇಕಾದ್ರೆ ಈಗ ನಾನೊಬ್ಬ ಕರ್ಮನಿಷ್ಠ ಅಂತ ಇಟ್ಕೊಳ್ಳಿ, ಒಬ್ಬ ಭಕ್ತ ನೋಡ್ತೀನಿ ನಾನು, ಯಾಕೆ ಅವ್ನ ನಂತರ ಇಲ್ವಲ್ಲ ಅಂತ ನನ್ಗೆ ಅನ್ಸುತ್ತೆ. ಫಸ್ಟ್ ನಮ್ಗೆ ಅನ್ಸೋದೇನಂದ್ರೆ, ನಾನು ಕರ್ಮನಿಷ್ಠ ಆಗಿ ಇನ್ನೊಬ್ಬ ಭಕ್ತ ನಾನು ನೋಡಿದಾಗ ಅವ್ನ್ ಯಾಕೋ ನಂತರ ಇಲ್ವಲ್ಲ ಭಕ್ತ, ಬೇರೆ ತರ ಇದಾನಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾನ್ ತಪ್ಪಿದ್ದೆ ಅಂತ ಗೊತ್ತಾಗಲ್ಲ. ನಾನು ತಪ್ಪು ಅಂತ ನನಗೆ ಗೊತ್ತಿಲ್ಲದಾಗ ನಾನೇನ್ ಮಾಡ್ತೀನಿ, ಇನ್ನೊಬ್ರದ್ದು ತಪ್ಪು ಅಂತ ಬರುತ್ತೆ ನಮ್ಗೆ. ಇವಾಗ ಭಕ್ತಿ ಮಾಡೋದೇ ತಪ್ಪು. ನೋಡ್ರಿ, ಇಸ್ಕಾನ್ ಡಿವೋಟಿಸು ಯಾರೋ ಒಬ್ರಿಗೆ ಭಿಕ್ಷುಕರಿಗೆ ದುಡ್ಡು ಕೊಡಲ್ವಂತೆ, ಯಾವ ಮದ್ವೆಗೆ ಹೋಗಲ್ವಂತೆ, ಯಾವ ಇದಕ್ಕೆ ಹೋಗಲ್ವಂತೆ, ಇನ್ನೊಬ್ಬರಿಗೆ ಊಟ ಮಾಡಲ್ವಂತೆ, ಸರಿ ಇಲ್ಲ ಅವ್ರು ಅಂದ್ಬಿಡ್ತೀವಿ ನಾವು. ಯಾಕಂದ್ರೆ ನಾನ್ ಕರ್ಮನಿಷ್ಠ, ನನ್ನಲ್ಲಿ ಪಾಪಗಳಿದೆ, ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಭಕ್ತಲ್ಲಿ ತಪ್ಪುಗಳನ್ನ ಹುಡುಕ್ತಿರ್ತೀವಿ. ಸೊ ಯಾವಾಗ ನಾನ್ ಭಕ್ತಿ ಮಾಡಕ್ ಶುರು ಮಾಡ್ತೀನಿ, ಅವಾಗ ನನ್ಗನ್ಸುತ್ತೆ, ಓ ಅದಕ್ಕೆ ಈಗ ನನಗೆ ಶಾಲೆಯಲ್ಲಿ ಇರುವಾಗ ನಮ್ಗೆ ಭಗವದ್ಗೀತೆ ಬಗ್ಗೆ ಹೇಳೋರು. ನಮ್ಗೆ ಏನಂದ್ರೆ, ನಾವು ಬುಕ್ ವರ್ಮ್ಸ್, ಪುಸ್ತಕದ ಹುಳಗಳು, ಭಗವದ್ಗೀತೆ ಹುಳ ಅಲ್ಲ, ಪುಸ್ತಕದ ಹುಳ. ಅಯ್ಯೋ ಈ ಟೀಚರ್ ಬರ್ತಾರೆ ಏನಪ್ಪಾ ಪಾಠನೆ ಮಾಡ್ತಾ ಇಲ್ಲ, ನಮ್ಗೆ ಎಕ್ಸಾಮ್ ಇದೆ, ಇವ್ರು ನೋಡಿ ಭಗವದ್ಗೀತೆ ಓದಿ ಭಗವದ್ಗೀತೆ ಕಲೀರಿ ಅಂತ ಹೇಳ್ತಿದಾರೆ, ಇವ್ರ ಬುದ್ಧಿ ಇಲ್ಲ ಅಂತ ಬೈಕೋತಾ ಇದ್ವಿ ನಾವು. ಯಾಕಂದ್ರೆ ನಮ್ ದೃಷ್ಟಿಯಲ್ಲಿ ನಾನ್ ಸರಿ, ಅವ್ರು ತಪ್ಪು. ಆಮೇಲೆ ಅನ್ಸುತ್ತೆ, ಇಲ್ಲ ಇಲ್ಲ, ಯಾವಾಗ ನಾವು ಭಗವದ್ಗೀತೆ ಓದಕ್ಕೆ ಶುರು ಮಾಡ್ತೀವಿ, ಅರ್ಥ ಮಾಡ್ಕೊಂಡು ಶುರು ಮಾಡ್ತೀವಿ, ಅರೆ ನಾನೇ ತಪ್ಪಾಗಿದ್ದೆ, ಬಟ್ ನಾನು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಲ್ಲ ಅಂತ ಅನ್ಸುತ್ತೆ. ಯಾವತ್ತು ಗೊತ್ತಾಗುತ್ತೆ? ನಾವು ಆ ಹಂತಕ್ಕೆ ಬಂದಾಗ ಗೊತ್ತಾಗುತ್ತೆ. ನಾವು ಸಣ್ಣವರಿದ್ದಾಗ ನಾವು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕಾಟ ಕೊಟ್ಟಿರ್ತೀವಿ, ಎಷ್ಟು ಹಿಂಸೆ ಮಾಡಿರ್ತೀವಿ. ಆ ಹಿಂಸೆ ನನಗೆ ಗೊತ್ತಾಗೋದು ಯಾವಾಗ? ನಾನ್ ತಂದೆ ಆದಾಗ, ನನ್ ಮಕ್ಳು ಮಾಡ್ತಾರಲ್ಲ ಅವಾಗ. ಹೌದಲ್ವಾ? ಈಗ ಹರಿನಾಮ ಸಂಕೀರ್ತನೆ ಪ್ರಚಾರ ಮಾಡ್ಬೇಕು ಅಂತ ಎಲ್ರು, ನಾವು ಹರಿನಾಮ ಸಂಕೀರ್ತನೆ ಪ್ರಚಾರ ಮಾಡಕ್ ಬಂದಾಗ ಅದ್ರ ಕಷ್ಟ ಗೊತ್ತಾಗುತ್ತೆ ನಮ್ಗೆ, ಅಥವಾ ಅದ್ರದ್ ಮಹತ್ವ ಗೊತ್ತಾಗುತ್ತೆ. ಪ್ರಚಾರ ಎಷ್ಟು ಕಷ್ಟ ಇದೆ, ಯಾಕೆ ಜನ ಸಪೋರ್ಟ್ ಮಾಡೋದಿಲ್ಲ, ಅವ್ರು ಹೆಂಗ್ ಕನ್ವಿನ್ಸ್ ಮಾಡೋದು. ಅದಕ್ಕೆ ಯಾವ್ದಾದ್ರದ್ದು ಒಂದ್ರ ಅನುಭವ ನಮ್ಗೆ ಆಗ್ಬೇಕಂದ್ರೆ, ಅದ್ರದ್ದು ವಾಸ್ತವ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ಅನುಭವಿಸಿರ್ಬೇಕು. ನಾರದ ಮುನಿ ಹೇಳ್ತಾರಲ್ಲ, ಒಬ್ಬನಿಗೆ ಮುಳ್ಳು ಚುಚ್ಚಿದಾಗ ಏನ್ ನೋವಾಗುತ್ತೆ ಅನ್ನೋದು ನನ್ಗೆ ಅರ್ಥ ಆಗ್ಬೇಕಾದ್ರೆ ನಾನು ಚುಚ್ಚಿಸ್ಕೋಬೇಕು. ಇಲ್ಲಾಂದ್ರೆ ನಾನು ಊಹೆ ಮಾಡ್ತೀನಿ ಅಷ್ಟೇ. ಹಿಂಗ್ ನೋವಾಗುತ್ತಾ? ನೋವಾಗಿರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಂತ ಚುಚ್ತೀನಿ ನಾನು. ಅದ್ರ ಅನುಭವ ಆಗ್ಬೇಕಾದ್ರೆ ನಾನು ಚುಚ್ಚಿಸ್ಕೋಬೇಕು. ಅದಕ್ಕೆ ಆ ಹರಿನಾಮದ ರಸ ಆಸ್ವಾದನೆ ಮಾಡ್ಬೇಕಾದ್ರೆ ನಾವು ಹರಿನಾಮ ಹೇಳಬೇಕು, ಇನ್ನೊಬ್ಬರ ಬಾಯಲ್ಲಿ ಹೇಳಿಸ್ಬೇಕು. ಅದಕ್ಕೋಸ್ಕರ ಭಗವಂತನೇ ಬಂದ್ಬಿಟ್ಟ, ನಾನೇ ಬರ್ತೀನಿ, ನಾನೇ ಪ್ರಚಾರ ಮಾಡ್ತೀನಿ, ನಾನೇ ಇನಿಷಿಯೇಟರ್, ನಾನೇ ಸ್ಟಾರ್ಟರ್. ಇಂಥ ಮಾಯವಾದಿಗಳು, ಕಾಮ್ಯಕರ್ಮಿಗಳು, ಕುತಾರ್ಕಿಕರು, ನಿಂದಕರು, ಪಾಷಂಡಿಗಳು, ಇಂಥ ಅಧಮರು ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ತಪ್ಪಿಸಿಕೊಳ್ಳುವುದರಲ್ಲಿ ಮಹಾ ದಕ್ಷರು. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಪ್ರವಾಹವು ಅವರನ್ನು ಸ್ಪರ್ಶಿಸುವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ, ಕೃಷ್ಣ ಪ್ರಜ್ಞೆಯ ಪ್ರವಾಹವು ಅವರನ್ನ ಮುಟ್ಟೋದಿಲ್ಲ. ಯಾಕೆ ಮುಟ್ಟುತ್ತೆ ಅದು? ಅದಕ್ಕೆ ಹೇಳೋದು, ಈಗ ಏನೇ ಹೇಳ್ಬೋದು ನಾವು, ಯಾರು ಚಾಂಟಿಂಗ್ ಮಾಡ್ತಾ ಇಲ್ಲ, ಅದ್ರಲ್ಲಿ ರುಚಿ ಇಲ್ಲ, ಅವ್ರಿಗೆ ಮುಟ್ಟೋದಿಲ್ಲ ಅದು. ಏನೋ ಹೇಳಿದ್ರು ಕೇಳಿಸ್ಕೊಂಡ್ವಿ ಅಷ್ಟೇ ಅನ್ಸ್ಬಿಡುತ್ತೆ. ಏನೋ ಹೇಳ್ತಾರೆ, ದಿನ 1 ಗಂಟೆ ಏನೋ ಹೇಳ್ತಾರೆ, ಚೈತನ್ಯ ಚರಿತಾಮೃತ ಅಂತ, ಅದು ಯಾರೋ ಏನೋ ಗೊತ್ತಿಲ್ಲ, ಅದು ಹೆಂಗಿದೆ ಪುಸ್ತಕ ನೋಡಿಲ್ಲ ನಾವು. ಅದಕ್ಕೆ ಪುಸ್ತಕನ ಸೇರ್ಸಿ ಹಾಕ್ಬಿಡ್ತೀವಿ ಮೆಸೇಜ್ ಅಲ್ಲಿ, ಗ್ರೂಪ್ ಅಲ್ಲಿ. ಅಟ್ಲೀಸ್ಟ್ ಆ ಪುಸ್ತಕ ಆದ್ರೂ ನೋಡ್ಲಿ. ಪ್ರಭುಪಾದರು ಏನ್ ಹೇಳಿದ್ರು, ಓದ್ಲಿಲ್ಲ ಅಂದ್ರೆ ಅವ್ರಿಗೆ ಟಚ್ ಮಾಡಿಸಿ ಬುಕ್ನ, ಭಗವದ್ಗೀತೆ ಅವ್ರ ಕೈಲಿ ಕೊಡಿ, ಟಚ್ ಮಾಡಿ ಅಂತ ಹೇಳಿ ಸಾಕು. ನೀವು ತಗೋಬೇಡಿ, ನೀವು ಜಸ್ಟ್ ಟಚ್. ಎಷ್ಟು ಪುಣ್ಯ ಬರುತ್ತೆ. ಸೊ ಅದಕ್ಕೆ ನೋಡಿಲ್ಲ, ಅದಕ್ಕೆ ಬುಕ್ನ ಸೇರಿಸಿ ಮೆಸೇಜ್ ಹಾಕಿ. ಅಟ್ಲೀಸ್ಟ್ ಈಗ ನೋಡಿ, ನಾವು 1-2-3 ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಿವಿ, ಸುಮಾರು 1000 ಜನ ನೋಡ್ತಾರೆ ಅದನ್ನ. ನಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಜನ ನೋಡ್ತಾರೆ ಅಂತ. ಅಟೆಂಡ್ ಆಗೋರು ಜನ ಇರ್ಬೋದು, ಬಟ್ ನೋಡಿರ್ತಾರಲ್ಲ ಒಂದು ಅಂತ ಹೇಳ್ತಾರೆ. ಅಷ್ಟಾದ್ರೂ ಮಾಡಿದ್ರೆ ಯಾವ್ದು ಅರ್ಥ ಆಗೋದಿಲ್ಲ. ಅದೇ ಭಾವದಲ್ಲಿ ಮಾಡ್ಬೇಕು, ಅಷ್ಟೇ ಪ್ರೇಮದಲ್ಲಿ ಮಾಡ್ಬೇಕು.
ಪ್ರೇಮ. ಇದಕ್ಕೆ ನಾವು ಅದು ಒಳಕ್ಕೆ ಆಳಕ್ಕೆ ಇಳಿತಾ ಇಳಿತಾ ಏನಾಗುತ್ತೆ, ಇದು ನೋಡಿ, ನಾವು ಒಂದು ಬೋರ್ ಹಾಕ್ತಿವಿ, ಅದು ಒಂದು 100 ಅಡಿ 200 ಅಡಿ ಹೋಗ್ತಿದ್ದಂಗೆ ಏನಾಗುತ್ತೆ, ಸ್ವಲ್ಪ ನೀರು ತೇವ ಆಗೋ ತರ ಅನ್ಸುತ್ತೆ. ಅಲ್ಲಿವರೆಗೂ ನಮಗೆ ಬರೀ ಮಣ್ಣು ಸಿಲ್ಟು ಅವು ಇವು ಸಿಗ್ತಾ ಇರುತ್ತೆ, ಬಂಡೆ ಸಿಕ್ಬಿಡ್ಬೋದು. ಇನ್ನೂ ಒಳಗ್ ಕೊರಿತಾ ಕೊರಿತಾ ಏನಾಗುತ್ತೆ, ನೀರ್ ಸಿಗುತ್ತೆ ಅಲ್ವಾ? ನೀರ್ ಎಲ್ಲಿ ಸಿಗುತ್ತೆ? ಬಂಡೆ ಒಳಗಿರುತ್ತೆ ಒಳಗಡೆ ಅಂತರ್ಜಲ. ಅದು ನಮ್ಮ ಹೃದಯದ ಆಳಕ್ಕೆ ಹೋಗ್ಬೇಕು. ಅದು ಮೇಲ್ಮೇಲೆ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ. ಅಯ್ಯೋ ಹತ್ತಡಿ ತೋರ್ದರಿ ನೀರೇ ಸಿಕ್ಕಿಲ್ಲ, ಹತ್ತಡಿಗೆ ನೀರ್ ಸಿಗುತ್ತೆ. ಇನ್ನ ಹೊಡಿಬೇಕು, ಇನ್ನೂ 100 200 500 ಅಡಿ ತೋಡ್ದಾಗ ನೀರ್ ಸಿಗುತ್ತೆ ನಮಗೆ. ಅಂದ್ರೆ ತತ್ವವನ್ನ ಯಾರು ಆಳವಾಗಿ ಅರ್ಥ ಮಾಡ್ಕೊಳ್ತಾರೆ, ಅಧ್ಯಯನ ಮಾಡ್ಬೇಕು. ನಾವು ಚೆನ್ನಾಗಿ ಅಧ್ಯಯನ ಮಾಡ್ಬೇಕು. ನಮ್ಗೆ ನಾವೇ ಪ್ರಶ್ನೆ ಹಾಕೋಬೇಕು, ಯಾಕೆ, ಏನು, ಎತ್ತ. ನಮ್ಗೆ ನಾವೇ ಪ್ರಶ್ನೆ ಹಾಕೊಂಡಾಗ ಉತ್ತರ ಒಳಗಿಂದ ಹೊಳೆಯುತ್ತೆ. ಸತ್ಯನ ಯಾವತ್ತು ಕಂಡುಕೊಳ್ಳೋದಲ್ಲ, ಅದು ಸತ್ಯ ಹೊಳಿಬೇಕು. ಸತ್ಯ ಆಲ್ರೆಡಿ ಇದೆ. ಸತ್ಯನ ನಾವೆಲ್ಲ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಸತ್ಯ ಆಲ್ರೆಡಿ ಇದೆ, ನಾವು ಕಂಡುಕೋಬೇಕು, ಅದನ್ನ ಹುಡುಕಬೇಕು. ಈ ಉದಾಹರಣೆ ನೋಡಿ, ಭೂಮಿ ಗುಂಡಿಗಿದೆ ಅಂತ ಹೇಳಿದ ಯಾರು? ಭಾಗವತಮಲ್ಲಿದೆ ಭೂಗೋಳ ಅಂತ. ಭೂಮಿ ಗೋಳವಾಗಿದೆ ಅಂತ ಭಾಗವತಮಲ್ಲಿ ಹೇಳ್ತಾರೆ. ಕಪಿಲ ಮುನಿ ದೇವಹೂತಿ ತನ್ನ ಪತ್ನಿಯನ್ನ ತನ್ನ ಯೋಗ ಶಕ್ತಿಯಿಂದ ಏನ್ ಮಾಡ್ತಾರೆ, ಬ್ರಹ್ಮಾಂಡವನ್ನು ಸುತ್ತಿಸ್ಕೊಂಡ್ ಬರ್ತಾರೆ. ಆಕಾಶದಲ್ಲಿ ಅರಮನೆಯನ್ನ, ಭವ್ಯ ಅರಮನೆಯನ್ನ ಕಟ್ಟಿಸ್ತಾರೆ ತಮ್ಮ ಯೋಗ ಶಕ್ತಿಯಿಂದ. ಕರ್ದಮ ತನ್ನ ಪತ್ನಿ ದೇವಹೂತಿಯನ್ನ ಎಷ್ಟು ದೂರ ಕರ್ಕೊಂಡು ಹೋಗಿದ್ರು ಅಂದ್ರೆ, ಅಲ್ಲಿಂದ ನೋಡಿದಾಗ ಭೂಮಿ ಗುಂಡು ಕಾಣಿಸ್ತಾ ಇತ್ತು, ಒಂದು ಭೂಗೋಳ. ಯಾರೋ ಗೆಲಿಲಿಯೋ ಕೋಪರ್ನಿಕಸು ಕಂಡಿಡ್ದದಲ್ಲ, ಅದು ಭಾಗವತಮಲ್ಲೇ ಇದೆ. ಅದು ಭೂಗೋಳನ ಶಬ್ದನೇ ಇದೆ ಭಾಗವತಮಲ್ಲಿ. ಕರ್ದಮ ಮುನಿ ಹೇಳ್ತಾರದು. ಅಂದ್ರೆ ಈ ಋಷಿಗಳು ತಮ್ಮ ಯೋಗ ಶಕ್ತಿಯಿಂದ, ತಪಶಕ್ತಿಯಿಂದ ಭಗವಂತನ ಕಾಣ್ತಾ ಇದ್ರು, ಭಗವಂತನ ಅದ್ಭುತವಾದ ಸೃಷ್ಟಿಯನ್ನು ಕಾಣ್ತಾ ಇದ್ರು. ಇಲ್ಲ ನಮ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ಯಾರು ಅದನ್ನ ಅನುಭವಿಸಿರ್ತಾರೆ, ಕಂಡಿರ್ತಾರೆ, ಸತ್ಯವನ್ನ ನೋಡಿರ್ತಾರಲ್ಲ, ಅಂತವ್ರ ಮೂಲಕ ನಾವು ಸತ್ಯವನ್ನ ತಿಳ್ಕೋಬೇಕು. ನಮಗ್ ನಾವೇ ಒಂದ್ ಕಡೆ ಕೂತ್ಕೊಂಡು ಸತ್ಯವನ್ನ ಕಂಡಿಡ್ದು ಬಿಡ್ತೀನಿ, ಆಗಲ್ಲ. ಅದಕ್ಕೆ ನಾವು ಗುರು ಸಾಧು ಶಾಸ್ತ್ರವನ್ನ ಬಲವಾಗಿ ಸ್ಟ್ರಾಂಗ್ ಆಗಿ ನಂಬಬೇಕು. ಗುರು ಸಾಧು ಶಾಸ್ತ್ರ ಇಲ್ಲ ಅಂದ್ರೆ ನಾವು ಸತ್ಯವನ್ನ ತಿಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಭಗವಂತ ಗುರುವಾಗಿ ಬರ್ತಾನೆ, ಸಾಧುವಾಗಿ ಬರ್ತಾನೆ, ತಾನೇ ಶಾಸ್ತ್ರ ಆಗಿ ಬರ್ತಾನೆ. ಭಾಗವತ ಶಾಸ್ತ್ರ ಸ್ವಯಂ ಭಗವಾನ್. ಭಾಗವತ ಪುರಾಣ ಸಾಕ್ಷಾತ್ ಕೃಷ್ಣನ ಗ್ರಂಥಾವತಾರ. ಭಗವಂತನ ನಾಮ ಸಾಕ್ಷಾತ್ ಭಗವಂತನ ನಾಮಾವತಾರ, ಅವತಾರ ಅದು. ತಾಹ ದೇಖಿ ಮಹಾಪ್ರಭು ಕರೇನ ಚಿಂತನ ಜಗತ ಡುಬಾಯತೆ ಆಮಿ ಕರೆಲುಂಗೇತನ. ಸೊ ಮಾಯಾವಾದಿಗಳು ಆ ಕಾಲಕ್ಕೆ ಚೈತನ್ಯ ಮಹಾಪ್ರಭು ಅವತಾರ ಮಾಡಿದ ಸಮಯದಲ್ಲಿ ಮಾಯಾವಾದಿಗಳು ತುಂಬಾ ಪಾಖಂಡಿಗಳಾಗ್ಬಿಟ್ಟಿದ್ರು. ಅಂದ್ರೆ ಭಗವಂತನ ನಾಸ್ತಿಕ್ಯ ಅಂದ್ರೆ ಭಗವಂತ ಇಲ್ಲ ಅನ್ನೋದನ್ನ. ಸೊ ಆಗ ಮಹಾಪ್ರಭು ಚಿಂತನ, ಕರೇನ ಚಿಂತನ. ಸೊ ಕೃಷ್ಣ ಯೋಚನೆ ಮಾಡ್ತಾನೆ, ಏನ್ ಮಾಡ್ಬೋದು ಇವರಿಗೆ, ಏನ್ ಹೇಳಿದ್ರೆ ನಾನು ಸತ್ಯವನ್ನ ಅರ್ಥ ಮಾಡಿಸ್ಬೋದು. ಈಗ ಇವರೆಲ್ಲ ಸಿಕ್ಕಾಕೊಳ್ತಾ ಇಲ್ವಲ್ಲ ನನ್ನ ಬಲೆಗೆ ಅಂತ ಯೋಚನೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಕೃಷ್ಣ ಪ್ರೇಮದ ಬಲೆ ಹಾಕಿದರೆ ಈ ಯಾವ ಒಂದಷ್ಟು ಮೀನುಗಳು ತಪ್ಪಿಸ್ಕೊಂಡ್ಬಿಟ್ಟಿದಾವೆ. ಈ ಮಾಯಾವಾದಿಗಳು, ನಿರಾಕಾರವಾದಿಗಳು, ನಿರೀಶ್ವರವಾದಿಗಳು, ಇವರು ಬಲೆಯಿಂದ ಆಚೆ ಬಂದ್ಬಿಟ್ಟಿದ್ದಾರೆ. ಕುತರ್ಕಿಗಳು, ಕರ್ಮಕಾಂಡಿಯರು, ಇವ್ರನ್ನ ಹೆಂಗಾದ್ರೂ ಮಾಡಿ ಹಿಡಿಬೇಕಲ್ಲ ಅಂತ. ಈಗ ಗೌರ್ಮೆಂಟ್ ಏನ್ ಮಾಡುತ್ತೆ, ಎಲ್ಲರೂ ಟ್ಯಾಕ್ಸ್ ನೆಟ್ ಅಲ್ಲಿ ಸಿಗಿಸ್ಬೇಕು, ಎಲ್ರೂ ಟ್ಯಾಕ್ಸ್ ಪೇಯರ್ ಆಗ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ರೂಲ್ಸ್ಗಳು ಮಾಡ್ಬಿಡ್ತಾರೆ. ಯಾರು ಮಿನಿಮಮ್ 5 ಲಕ್ಷ ಇನ್ಕಮ್ ಇರುತ್ತೆ, 10 ಲಕ್ಷ ಇನ್ಕಮ್ ಇರುತ್ತೆ ಅಂತ ಒಂದು ರೂಲ್ಸ್ ಮಾಡ್ಬಿಡ್ತಾರೆ. ಅವಾಗ ಕೆಲವು ಮೀನುಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಇವಾಗ ನೋಡಿ, ಲಾಯರ್ಸು, ಡಾಕ್ಟರ್ಸು, ಈ ಪ್ರೊಫೆಷನ್ಸ್ಗಳು ಸಿಕ್ಕಾಕೊಳ್ಳಲ್ಲ, CA ಗಳು. ಯಾಕಂದ್ರೆ ಇನ್ಕಮ್ ತೋರ್ಸಕ್ಕಾಗಲ್ಲ, ಏನ್ ಬೇಕೋ ತೋರ್ಸ್ಬೋದು, ಇನ್ಕಮ್ ನಮ್ಗೆ ಆಗಿದೆ ಇಷ್ಟು ಅಂತ. ಸೊ ಏನ್ ಮಾಡ್ತಾರೆ ಅಲ್ವಾ, ಈಗ ನಾವೇನೋ ಸ್ಯಾಲರಿ ಇಡು, ನಮ್ಗೆ ಎಷ್ಟು ಬರುತ್ತೆ ಒಂದೊಂದು ಪೈಸಾನು ಗೌರ್ಮೆಂಟ್ ಗೊತ್ತಾಗುತ್ತೆ, ನಮ್ದು ಏನ್ ಟ್ಯಾಕ್ಸ್ ಕಟ್ ಮಾಡ್ಬೇಕು ಕಟ್ ಮಾಡ್ಬಿಡ್ತಾರೆ. ನಾವೆಲ್ಲ ಟ್ಯಾಕ್ಸ್ ನೆಟ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಸಿಕ್ಕಾಕೊಳ್ಳದೆ ಹೊರಗಡೆ ಇರ್ತಾರಲ್ಲ, ಅವ್ರನ್ನ ಹಿಡಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ನ ಆಧಾರ್ ಲಿಂಕ್ ಮಾಡಿ ಏನೋ ಮಾಡಿ ಮಾಡ್ತಾರೆ. ಒಟ್ನಲ್ಲಿ ಎಲ್ಲರೂ ಟ್ಯಾಕ್ಸ್ ನೆಟ್ ಅಲ್ಲಿ ಸಿಕ್ಕಾಕೋಬೇಕು ಅಂತ ಅಲ್ವಾ.
ಸೊ ಸರ್ಕಾರ ಹೆಂಗೆ ಯೋಚನೆ ಮಾಡುತ್ತೋ ಅದೇ ತಾನೇ. ಸೊ ಕೃಷ್ಣ ಹೆಂಗೆ ಯೋಚನೆ ಮಾಡ್ತಾನೆ, ಹೇಗಾದ್ರೂ ಮಾಡಿ ಇವ್ರನ್ನ ಹಿಡಿಬೇಕಲ್ಲ ನಾನು, ಕೃಷ್ಣ ಪ್ರೇಮದಲ್ಲಿ ಮುಳುಗಿಸ್ಬೇಕಲ್ಲ ಇವ್ರನ್ನ ನಾನು, ಇವ್ರಿಗೂ ಕೃಷ್ಣ ಪ್ರೇಮ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ತಪ್ಪಿಸ್ಕೊಂಡು ಓಡಾಡ್ತೀರಾ ನೀವು? ಎಷ್ಟು ಜನ ಓಡಾಡ್ತೀರಾ ತಪ್ಪಿಸ್ಕೊಂಡು? ಈಗ ಮನೇಲಿ ಒಬ್ರು, ಪ್ರಭುಜಿ ನಾವು ಚಾಂಟಿಂಗ್ ಮಾಡಕ್ ಬಿಡೋದಿಲ್ಲ ಮನೆಯಲ್ಲಿ, ನಾನ್ ಮಾಡಕ್ ಕೂತ್ಕೊಂಡ್ರೆ ಜೋರು ಗಲಾಟೆ ಮಾಡ್ಬಿಡ್ತಾರೆ, ಏನ್ ಮಾಡೋದು? ಬೆಡ್ಶೀಟ್ ಹೊಚ್ಕೊಂಡ್ ಮಾಡ್ರಿ, ಮಲ್ಕೊಂಡ್ ಮಾಡ್ಬಿಡಿ ಅಷ್ಟೇನೆ ಚಾಂಟಿಂಗ್. ಇಷ್ಟೊಂದು ಕಿರಿಕ್ ಮಾಡ್ತಾರೆ ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ನೀವೇನ್ ಮಾಡಿ, ಒಂದು ದುನ್ ಬಾಕ್ಸ್ ತಗೊಂಬಂದು ಹಾಕ್ಬಿಡಿ ಮನೇಲಿ, ಹರೇ ಕೃಷ್ಣ 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 ಹರಿ 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 ರಾಮ್ 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 ಹರೇ ಹರೇ, ಅದ್ರ ಪಾಠಗಳು ಆಡ್ತಾ ಇರುತ್ತೆ. ಹೋಗ್ತಾ ಬರ್ತಾ ಕಿವಿಗ್ ಬೀಳುತ್ತಲ್ವಾ, ಅಷ್ಟು ಸಾಕು ಅವ್ರಿಗೆ. ಹೋಗ್ತಾ ಬರ್ತಾ ಶಬ್ದ ಕಿವಿಗ್ ಬೀಳ್ತಾ ಇರ್ಬೇಕು. ಏನಾದ್ರೂ ಮಾಡಿ ಉಪಾಯ ಮಾಡ್ಬೇಕು ನೋಡಿ. ಭಗವಂತನು ಈ ಚಿಂತನೆ ಮಾಡ್ತಾನೆ, ಏನ್ ಮಾಡ್ಬೋದು ಇವ್ರಿಗೆ ಕೃಷ್ಣ ಪ್ರಜ್ಞೆ ಕೊಡೋದಕ್ಕೆ ಅಂತ. ಐಡಿಯಾಸ್. ಅದಕ್ಕೆ ನಮಗೆ ಹೊಸ ಹೊಸ ಐಡಿಯಾಸ್ ಬೇಕು. ಏನ್ ಮಾಡ್ಬೋದು? ಯಾರು ಸಣ್ಣ ಮಗು ಐಡಿಯಾ ಕೊಟ್ರು ಮಾಡೋಣ. ಸಣ್ಣ ಮಕ್ಕಳಲ್ಲೂ ಕೂಡ ಏನೋ ಒಂದು ವಿಶೇಷ ಶಕ್ತಿ ಇರುತ್ತೆ. ಬನ್ನಿ, ಅದಕ್ಕೆ ಹೇಳಿದ್ರು ಎಲ್ಲರೂ ಬನ್ನಿ, ಜೋಡಿಸಿ ಕೈ ಜೋಡಿಸಿ ಹೇಗ್ ಪ್ರಚಾರ ಮಾಡ್ಬೇಕು, ಏನ್ ಮಾಡ್ಬೋದು, ಏನ್ ಬಿಡ್ಬೋದು, ಏನೆಲ್ಲ ಮಾಡ್ತಾ ಇದೀವಿ ಉಪಾಯಗಳು. ಆದ್ರೆ ಬಲೆಯಿಂದ ಆಚೆ ತಪ್ಸ್ಕೊಂಡು ಹೋಗ್ತಾ ಇದಾರೆ. ಯಾವ್ದೋ 2-3 ಮಿನಿಟ್ ಬೀಳ್ತಾ ಇದಾವೆ ಅಷ್ಟೇ. ಭಗವಂತನ ಪ್ರೇಮದ ಬಲೆಗೆ ನಾವ್ ಬೇರೆ ಬೇರೆ ಪ್ರೇಮದ ಬಲೆ ಬಿದ್ದೋಗ್ಬಿಡ್ತೀವಿ. ಕೃಷ್ಣನ ಪ್ರೇಮದ ಬಲೆಗೆ ಬೀಳ್ರಿ ಅಂದ್ರೆ ತಪ್ಸ್ಕೊಂಡು ಓಡಾಗ್ಬಿಡ್ತೀವಿ ನಾವು. ಅದನ್ನ ಹೇಳ್ತಾರೆ ಇಲ್ಲಿ, ತಾಹಾ ದೇಕಿ ಮಹಾಪ್ರಭು ಕರೇನ ಚಿಂತನ. ಇದೆಲ್ಲ ನೋಡ್ತಾ ಮಹಾಪ್ರಭುಗೆ ಒಂದು ಯೋಚನೆ ಬಂತು. ಜಗತ್ತ ಡುಬಾಯಿತೆ ಆಮಿ ಕರೆಯಲು ಗೆತನ. ಡುಬಾಯಿತ ಅಂದ್ರೆ ಮುಳುಗ್ಸೋದು ಅಂತ. ಜಗತ್ತನ್ನ ಮುಳುಗಿಸ್ಬೇಕು ನಾನು ಪ್ರೇಮದಲ್ಲಿ. ಏನ್ ಮಾಡ್ಬೇಕು? ಒಂದು ಪ್ರತಿಜ್ಞೆ ಮಾಡ್ತೀನಿ. ಏನ್ ಪ್ರತಿಜ್ಞೆ ಮಾಡ್ತೀನಿ? ಏನ್ ಮಾಡಿದ್ರೆ ಇವ್ರು ಸಿಕ್ಕಾಕೊಳ್ತಾರೆ. ಒಂದು ಉಪಾಯ ಮಾಡಿದ್ರು ಮಹಾಪ್ರಭು. ಏನ್ ಉಪಾಯ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಮಹಾಪ್ರಭು ಸನ್ಯಾಸ ಸ್ವೀಕಾರ ಮಾಡಿದ್ರು. ಅದೇ ಉಪಾಯ ಮಾಡಿದ್ದವರು. ಕೃಷ್ಣ ಸನ್ಯಾಸಿಯಾದ, ಮಹಾಪ್ರಭು ರೂಪದಲ್ಲಿ ಬಂದು ಇದೇ ಉಪಾಯ ಮಾಡಿದ್ರು. ಏನು ಲಾಭ ಇದರಿಂದ? ಈಗ ಗೃಹಸ್ಥರಿಗೆ ನಾನು ಇಲ್ಲ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ನಾವು ಬ್ರಹ್ಮಚಾರಿ ಡಿವೋಟಿನೋ, ಸಾಫ್ಟ್ವೇರ್ ಡಿವೋಟಿನೋ, ಅಥವಾ ಸನ್ಯಾಸಿ. ಈಗ ನಮ್ಮ ಮೈಂಡ್ ಸೆಟ್ ಹೇಗಿದೆ ಗೊತ್ತಾ? ಅಯ್ಯೋ, ಈ ಪ್ರಭುನು ಗೃಹಸ್ಥ, ಇವರು ಕೆಲ್ಸಕ್ಕೆ ಹೋಗ್ತಾರೆ, ಇವರು ಹಣ ಸಂಪಾದನೆ ಮಾಡ್ತಾರೆ, ಇವ್ರು ಹೇಳೋದೇನ್ ಕೇಳೋದು ನಾವು ಅಂತ ಅನ್ಸುತ್ತೆ ನಮಗೆ. ಅದೇ ಒಬ್ಬ ಬ್ರಹ್ಮಚಾರಿ ಅಥವಾ ಒಬ್ಬ ಸನ್ಯಾಸಿ ಡಿವೋಟಿ ಬಂದ್ರು, ಇವ್ರು ಡಿವೋಟಿ ನೋಡಿ, ಇವರು ಡಿವೋಟಿ ಇವರು ಅನ್ಸುತ್ತಲ್ವ? ಮೈಂಡ್ ಸೆಟ್ ನೋಡಿ ನಮ್ಗೆ. ನಾವ್ ಹೇಳೋ ಮಾತುಗಳನ್ನೇ ಅವ್ರು ಹೇಳಿದಾಗ ಏನಾಗುತ್ತೆ, ಅಲ್ಲಿ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಮಹಾಪ್ರಭುನ ಅದನ್ನ ಯೋಚನೆ ಮಾಡಿದ್ರು. ಸನ್ಯಾಸಿ ಹೇಳಿದಾಗ ಏನಾಗುತ್ತೆ, ಅದನ್ನ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಸನ್ಯಾಸ ಕರಿಯ ಪ್ರಭು ಆಕರ್ಷಣ. ಈಗ ನಾನು ಸನ್ಯಾಸಿ ಆಗ್ತೀನಿ. ಮದುವೆ ಆಗಿತ್ತು ಅಷ್ಟೊತ್ತಿಗೆ ಅವರಿಗೆ. ಸೊ 24ನೇ ವಯಸ್ಸಲ್ಲಿ ಅವರು ಗೃಹಸ್ಥ ಜೀವನವನ್ನ ತೊರೆದು ಸನ್ಯಾಸವನ್ನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ಉದ್ದೇಶ ಏನಕ್ಕೋಸ್ಕರ? ಹೇಗಾದ್ರೂ ಮಾಡಿ ಇವ್ರನ್ನ ಕೃಷ್ಣ ಪ್ರೇಮದಲ್ಲಿ ಬೀಳಿಸ್ಬೇಕು ಅಂತ, ಮೋಸ ಮಾಡ್ಬೇಕು ಅಂತ ಅಲ್ಲ. ಭಗವದ್ ಭಕ್ತರು ಏನೇ ಉಪಾಯ ಮಾಡಿದ್ರು ಅದರಿಂದ ಭಕ್ತಿ ಪ್ರಾಪ್ತಿ ಆಗುತ್ತೆ ಹೊರತು ಅದರಿಂದ ಏನು ಮೋಸ ಆಗೋದಿಲ್ಲ. ಅದಕ್ಕೆ ಸ್ಪಿರಿಚುವಲ್ ಚೀಟಿಂಗ್, ಡಿವೋಟೀಸ್ ಆರ್ ದ ಗ್ರೇಟೆಸ್ಟ್ ಚೀಟರ್ಸ್ ದೆನ್ ಎನಿ ಅದರ್ ಎಲ್ಸ್, ಬಿಕಾಸ್ ದೇ ನೋ ವಾಟ್ ಇಸ್ ವಾಟ್. ಕೃಷ್ಣ ಭಕ್ತರು ಮಹಾ ಚತುರರು ಅಂತ ಅವ್ರಿಗೆ ಗೊತ್ತು ಹೇಗೆ ಹಿಡಿಬೇಕು ಇವ್ರನ್ನ. ಸುಕೃತಿ ಇಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಈಗ ಕೃಷ್ಣನೇ ಹೋಗಿ ಧೃತರಾಷ್ಟ್ರನಿಗೆ ಸಂಧಾನ ಮಾಡಿದಾಗ ಒಪ್ಲಿಲ್ಲ, ಸುಕೃತಿ ಇಲ್ಲ ಅವನಿಗೆ. ಇಲ್ಲಾಂದ್ರೆ ಭಗವಂತ ದರ್ಶನ ಕೊಡ್ತಾ ಇದ್ದ ಅವನಿಗೆ, ಕುರುಡನಾಗಿದ್ರು ದರ್ಶನ ಕೊಡ್ತಾ ಇದ್ದ. ಸುಕೃತಿ ಇಲ್ಲ. ಸೊ ಅದಕ್ಕೆ ಯಾರಿಗೆ ಸುಕೃತಿ ಇರುತ್ತೆ ಅವರು ಖಂಡಿತ ಕೃಷ್ಣ ಪ್ರಜ್ಞೆನ ಸ್ವೀಕಾರ ಮಾಡ್ತಾರೆ. ನಾವ್ ಇಲ್ಲೇ ಅರ್ಥ ಮಾಡ್ಕೋಬೇಕು. ಯಾರು ಕೃಷ್ಣ ಪ್ರಜ್ಞೆ ಸ್ವೀಕಾರ ಮಾಡಿಲ್ಲ ಅವ್ರಿಗೆ ಸುಕೃತಿ ಇಲ್ಲ, ಪುಣ್ಯ ಇಲ್ಲ, ಅವ್ರಿಗೆ ಜನ್ಮ ವೇಸ್ಟ್. ಇನ್ಯಾವ ಜನ್ಮಕ್ಕೂ ಬರೋದಿಲ್ಲ ಭಾಗ್ಯ.
ಇನ್ಯಾವ್ದಾದ್ರು ಜನ್ಮಕ್ಕೆ ಬರ್ಬೇಕು ಅಂದ್ರೆ ಎಲ್ಲ 84 ಲಕ್ಷ ಮತ್ತೆ ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ಅದಕ್ಕೆ ಇಷ್ಟು ಏನು ಇಂಟೆನ್ಸಿವ್ ಪ್ರಚಾರ, ಪ್ರೀಚಿಂಗ್ ತುಂಬಾ ತೀವ್ರವಾಗಿ ಪ್ರಚಾರ ಮಾಡಿದಾಗ ಅದು ಯಾರ್ದೋ ಕೆಲವು ಹೃದಯಗಳನ್ನ ತಟ್ಟುತ್ತೆ. ಸೊ ಮಹಾಪ್ರಭು ಏನಿಷ್ಟ ಮಾಡಿದ್ರು, ಇಲ್ಲ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಬೇಕು. ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ತರ್ಕ ಮಾಡೋರಿದ್ರಲ್ಲ, ಅದೆಂಗೆ ಇದೆಂಗೆ, ಅದ್ಯಾಕೆ ಹಿಂಗಾಗ್ಬಿಡುತ್ತೆ, ಇದ್ಯಾಕೆ ಹಿಂಗಾಗ್ಬಿಡುತ್ತೆ ಅಂತ, ಅಂತವ್ರಿಂದ ಹಿಡಿದು ಯಾರು ಕೂಡ ತಪ್ಪಿಸ್ಕೊಂಡು ಹೋಗ್ಬಾರ್ದು. ನೋಡಿ, ಕೋತಿ ಬುದ್ಧಿ ಹೇಗೆ ಅಂದ್ರೆ ತುಂಬಾ ಚಂಚಲ, ಅದು ಮರ್ಕಟ ಬುದ್ಧಿ. ನಾವು ನಮ್ಮ ಪ್ರಯತ್ನದಿಂದ ಹೋಗಿ ಹಿಡಿತೀವಿ ಅಂದ್ರೆ ಹಿಡಿಯಕ್ಕಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ತಾನಾಗೆ ಬಂದು ಬಲೆಗೆ ಬೀಳ್ಬೇಕು, ಆ ತರ ಯೋಚನೆ ಮಾಡ್ತಾರೆ. ಏನ್ ಮಾಡ್ಬೇಕು, ಅದಕ್ಕೆ ಏನ್ ಬೇಕು ಅದನ್ನ ಹಾಕ್ಬಿಡ್ಬೇಕು. ಕಡಲೆ ಬೀಜನೋ ಬಾಳೆಹಣ್ಣು ಸಿಪ್ಪೆನೋ ಏನೋ ಹಾಕ್ಬಿಟ್ರೆ ಬಂದು ತಿನ್ಕೊಂಡು ಕೂತಿರುತ್ತೆ. ಚಿಟ್ಟೆ ಹುಳಗಳಿರುತ್ತೆ ನೋಡಿ, ಮಳೆ ಹುಳ, ಅವು ದೀಪದ ಬೆಳಕಿಗೆ ಬಂದು ದೀಪದ ಹತ್ರ ಬಂದು ಏನ್ ಮಾಡ್ತವೆ, ಸುಟ್ಕೊಂಡು ಹಣ್ಣು ಅಂತ ತಿನ್ನಕ್ಕೆ ಹೋಗಿ ಸುಟ್ಕೊಂಡು ಸತ್ತೋಗ್ತವೆ. ಅಂದ್ರೆ ಆ ಬೆಳಕು ಚಿಟ್ಟೆಗಳನ್ನ ಎಷ್ಟು ಆಕರ್ಷಣೆ ಮಾಡುತ್ತೆ. ಆ ತೇಜಸ್ ಬೇಕು. ಆ ತೇಜಸ್ ಇಲ್ಲ ಅಂದ್ರೆ ಯಾರನ್ನೂ ಆಕರ್ಷಣೆ ಮಾಡಕ್ಕಾಗೋದಿಲ್ಲ. ಶ್ರೀಲ ಪ್ರಭುಪಾದರು ಯಾವಾಗಲೂ ಹೇಳ್ತಾ ಇದ್ರು, ನೀವ್ ಯಾವುದೇ ಪ್ರಚಾರ ಮಾಡಿ ಎಲ್ಲೇ ಹೋಗಿ ಅಲ್ಲಿ ಹಿಸ್ ಡಿವೈನ್ ಗ್ರೇಸ್ ಶ್ರೀಲ ಪ್ರಭುಪಾದ ಅಂತ ಹಾಕಿ, ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ, ಫೌಂಡರ್ ಆಚಾರ್ಯ, ಇಸ್ಕಾನ್, ಇಷ್ಟು ಸಾಕು ಅಟ್ರಾಕ್ಟ್ ಮಾಡಕ್ಕೆ. ಯಾರು ಏನೇ ಪ್ರೋಗ್ರಾಮ್ ಮಾಡಿ, ಎಲ್ಲೇ ಪ್ರವಚನಕ್ಕೆ ಹೋಗಿ, ಏನೇ ಮಾಡಿ ಕಾರ್ಯಕ್ರಮಗಳು, ಈ ಹೆಸರು ಇದೆಯಲ್ಲ, ಶ್ರೀಲ ಪ್ರಭುಪಾದರ ಹೆಸರು ಇದೆಯಲ್ಲ, ದಿವ್ಯ ನಾಮ, ಅದಷ್ಟೇ ಸಾಕು, ಆಕರ್ಷಣೆ ಮಾಡುತ್ತೆ. ಕಲಿಯುಗದಲ್ಲಿ ಬೇರೆ ಇನ್ಯಾವುದು ಎಲೆಕ್ಷನ್ ಗೆಲ್ಲಕ್ಕೆ ಯಾರನ್ನೋ ಮಾಡೆಲ್ಸ್ ಕರ್ಕೊಂಡೋಗಿ ತೋರಿಸೋ ಅವಶ್ಯಕತೆ ಇಲ್ಲ. ಎಲೆಕ್ಷನ್ ಗೆಲ್ಲೋದಿಕ್ಕೆ ಬಟ್ಟೆ, ಸೀರೆ, ಕುಕ್ಕರು, ಮಿಕ್ಸಿ, ದುಡ್ಡು, ಹುಡುಗಿ ಇದನ್ನೆಲ್ಲ ಕರ್ಕೊಂಡೋಗಿ ತೋರಿಸೋ ಆಕರ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ಹರಿನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಆ ಆಚಾರ್ಯರ ಹೆಸರು ಹೇಳಿದ್ರೆ ಸಾಕು. ಅದಕ್ಕೆ ಏನೇ ಮಾಡಿದ್ರು ಫಸ್ಟ್ ನಾವು ಶ್ರೀಲ ಪ್ರಭುಪಾದ ಕೀ ಜೈ ಅವ್ರಿಗೆ ಹೇಳಬೇಕು, ಅವರಿಗೆ ಜೈಕಾರ ಹಾಕಬೇಕು, ಹರಿ ಗುರು ವೈಷ್ಣವರಿಗೆ ಜೈಕಾರ ಹಾಕಬೇಕು. ಇಲ್ಲಾಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವೇನ್ ಮಾಡ್ತಿದೀವಿ, ಇದು ಲೌಕಿಕ ಕಾರ್ಯ ಅಲ್ಲ. ಪ್ರೀಚಿಂಗ್ ಇರ್ಬೋದು, ಒಂದ್ ಸೆಂಟರ್ ನಡೆಸೋದಿರ್ಬೋದು, ಏನೇ ಆಗ್ಲಿ, ಒಂದು ಹಬ್ಬ ಹರಿದಿನಗಳಾಗಿರ್ಬೋದು, ಜನ್ಮಾಷ್ಟಮಿ, ರಾಧಾಷ್ಟಮಿ, ಗೌರ ಪೂರ್ಣಿಮಾ, ಏನೇ ಆಗಿರ್ಬೋದು, ಅದು ಅಲೌಕಿಕ ಕಾರ್ಯ. ಅದಲ್ಲಿ ಮುಳುಗ್ಬೇಕು. ಆದ್ರೆ ಇಷ್ಟು ದಿನ ನಾವು ಭಗವಂತನ ಭಕ್ತಿ ಮಾಡ್ತಿರಿಲ್ಲ, ನಾವು ಭಗವಂತನ ತಿರಸ್ಕಾರ ಮಾಡಿದ್ವಿ, ಉಪೇಕ್ಷೆ ಮಾಡಿದ್ವಿ, ನಿಂದನೆ ಮಾಡಿದ್ವಿ, ಅಪರಾಧ ಮಾಡಿದ್ವಿ, ಪರವಾಗಿಲ್ಲ, ನಾನು ಕ್ಷಮಿಸ್ತೀನಿ. ಅಪರಾಧ ಕ್ಷಮ ಇಲ್ಲ, ಅಡ್ಡುಬಿಲ್ಲ ಪ್ರೇಮ ಜಲೆ. ಓಕೆ ಪರವಾಗಿಲ್ಲ, ನಾನು ಕ್ಷಮಿಸ್ತೀನಿ, ನಿಮ್ಮನ್ನೆಲ್ಲರೂ ಪ್ರೇಮದಲ್ಲಿ ಮುಳುಗಿಸ್ತೀನಿ, ಬನ್ನಿ. ಮಹಾಪ್ರಭು ಅಪರಾಧನ ಕನ್ಸಿಡರೇ ಮಾಡೋದಿಲ್ಲ. ಎಷ್ಟೆಲ್ಲ ಅಪರಾಧ ಮಾಡಿರ್ಬೋದು, ಇವತ್ತು ಈ ಕ್ಷಣ ನಾನು ನಿಂತ್ಕೊಂಡು ಮಹಾಪ್ರಭು ನಾನು ಅಪರಾಧಿ, ನನ್ನ ದಯವಿಟ್ಟು ಕೃಷ್ಣ ಪ್ರೇಮ ಪ್ರವಾಹದಲ್ಲಿ ಮುಳುಗಿಸಿ ನನಗೆ ದಯವಿಟ್ಟು ಕೃಷ್ಣ ಪ್ರೇಮ ಕೊಡಿ ಅಂತ ಕೇಳಿದ್ರೆ ಖಂಡಿತ ಕೊಡ್ತಾರೆ. ಹೌದಾ, ಬಾ ಒಳಗೆ. ಅಷ್ಟು ಸುಲಭವಾಗಿ ಯಾವತ್ತೂ ಯಾರಿಗೂ ಕೊಡದಿರುವಂತ ಕೃಷ್ಣ ಪ್ರೇಮವನ್ನ ಮಹಾಪ್ರಭು ಅಪರಾಧಿಗಳಿಗೂ ಕೊಡ್ತಿದ್ದಾರೆ. ಅಯ್ಯೋ, ಬಾಯಲ್ಲಿ ಎಲ್ಲಿ ಹರಿನಾಮ ಬರುತ್ತೆ, ಅಯ್ಯೋ ನಾವ್ ಮಾಂಸ ತಿಂತೀವಿ, ನಾವು ಮೊಟ್ಟೆ ತಿಂತೀವಿ, ನಾವು ಸಿಗರೇಟ್ ಸೇತೀವಿ, ನಾವು ಕುಡ್ತೀವಿ, ಯಾಕೆ ಹರಿನಾಮ ಹೇಳ್ರಿ, ಅಪರಾಧ ಕ್ಷಮಿಸ್ತಾರೆ ಮಹಾಪ್ರಭು. ನೀವು ಹೇಳಬಹುದು, ಎಲ್ರು ಹೇಳಬಹುದು, ಅಪರಾಧ ಕ್ಷಮ ಇಲ್ಲ, ಡುಬಿಲ್ಲ ಪ್ರೇಮ ಜಲೆ, ಕೇಬಾ ಎಡಾವೆ ಪ್ರಭುರ ಪ್ರೇಮ ಮಹಾಜಾಲೆ. ಮಹಾಪ್ರಭು ಪ್ರೇಮದ ಜಾಲದಲ್ಲಿ ಎಲ್ಲರನ್ನು ಬಂಧಿಸ್ತಾರೆ. ಏನು ಮಾಡ್ಬೇಕಲ್ಲ, ಹರಿನಾಮ ಜಪ ಮಾಡ್ಬೇಕು ಅಷ್ಟೇನೆ, ಹರಿನಾಮ ಸಂಕೀರ್ತನೆ ಮಾಡ್ಬೇಕು. 5 ನಿಮಿಷ ನೀವು ಮನೇಲಿ ಕೂತ್ಕೊಂಡು ಕರ್ತಾಲ್ ಹಾಕೊಂಡು ಚಪ್ಪಾಳೆ ಹೊಡ್ಕೊಂಡು ಹರೇ ಕೃಷ್ಣ ಅಂತ ಹೇಳಿದ್ರೆ ಆಯ್ತು. 5 ನಿಮಿಷ. ಸಂಕೋಚ, ನಾಚಿಕೆ, ಬಿಗುಮಾನ, ಬಿಂಕ ಯಾಕೆ ಬೇಕು? ಭಗವಂತ ನಾಮ ಹೇಳಕ್ಕೆ ಯಾಕೆ ಬಿಂಕ? ಯಾಕೆ ಬರೀ 2 ರೌಂಡ್ 3 ರೌಂಡ್ ಮಾಡ್ಬೇಕು? ನಾವು ಕಡಿಮೆ ಅಂದ್ರೆ 16 ರೌಂಡ್ ಆಯ್ತು, 1.5 ಗಂಟೆ 2 ಗಂಟೆ ಆಗುತ್ತೆ. 2 ಗಂಟೆ ನಾವು ಪುರ್ಸೊತ್ ಮಾಡ್ಕೊಳಕ್ ಆಗೋದಿಲ್ವಾ? ಯಾರಿಗೋಸ್ಕರ? ನಮಗೋಸ್ಕರ, ಇನ್ ಯಾರಿಗೋಸ್ಕರ ಅಲ್ಲ.
ಹತ್ತವರು ಕುಟುಂಬಕ್ಕೆ ಹೆಂಡತಿ ಮಕ್ಕಳಿಗೋಸ್ಕರ ದುಡಿತೀವಿ ಅಲ್ವಾ? 2 ಗಂಟೆ ನಾವು ಭಗವಂತನಿಗೋಸ್ಕರ ಯಾಕೆ ದುಡಿಬಾರದು? ಓಕೆ, ಯಾರು ಬರ್ತಾರ ನಮ್ಮಿಂದ ಹೋಗ್ಲಿ ಹೇಳಿ? 10 ಅವರ್ ಯಾರಿಗೋಸ್ಕರ ದುಡಿತೀವಿ ಅವ್ರು ಬರ್ತಾರ? 2 ಗಂಟೆ ಯಾರಿಗೋಸ್ಕರ ಮಾಡ್ತೀವಿ ಅವ್ರು ಬರ್ತಾರ? ಯಾಕೆ ನಮ್ಗೆ ಸತ್ಯ ಗೊತ್ತಾಗೋದಿಲ್ವಾ? ನಮ್ ನಮಗೆ ಏನಾಗಿದೆ ಈಗ, ಮನೆಗ್ ಬೆಂಕಿ ಬಿದ್ರೆ ಏನಾಗುತ್ತೆ ಅಂತ ನಮ್ಮ ಮನೆಗ್ ಬೆಂಕಿ ಬಿದ್ದೆ ನೋಡ್ಬೇಕಾಗಿಲ್ಲ, ಇನ್ನೊಬ್ಬರ ಮನೆಗ್ ಬೆಂಕಿ ಬಿದ್ರೆ ಗೊತ್ತಾಗುತ್ತೆ. ಓಹೋ, ಬೆಂಕಿ ಬಿದ್ರೆ ನಾವೆಲ್ಲ ಸುಟ್ಟೋಗ್ತೇವೆ ಅನ್ನೋದು. ಇಲ್ಲ ಇಲ್ಲ, ನಮ್ಮನೆ ಬೆಂಕಿ ಬಿದ್ರೆ ಒಂದು ಫೈರ್ ಪ್ರೂಫ್, ನಮ್ಮನೆ ಫೈರ್ ಪ್ರೂಫ್ ಮಾಡಿದೀವಿ. ಇಲ್ಲಿ ಯಾರು ಫೈರ್ ಪ್ರೂಫ್ ಇಲ್ಲ ಇಲ್ಲಿ. ಸಂಸಾರ ದಾವಾನೆಲ್ಲ ಬಿದ್ರೆ ಎಲ್ರು ಸುಟ್ಟೋಗ್ತೀವಿ ನಾವು. ಯಾರಿಗೋಸ್ಕರ ಮಾಡ್ಬೇಕು ಅವ್ರಿಗೋಸ್ಕರ ಮಾಡ್ಬೇಕು. ಹಾಗಂತ ಹೆಂಡತಿ ಮಕ್ಳನ್ನ ಬಿಡಿ ಅಂತಲ್ಲ ಅರ್ಥ, ಅದು ಬೇರೆ ಹೇಳಬೇಕು, ಕ್ಲಾರಿಟಿ ಕೊಡ್ಬೇಕು. ಆ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಏನಿರುತ್ತೆ ಅವ್ರನ್ನೆಲ್ಲರನ್ನು ಸೇರಿಸಿ ಕೃಷ್ಣನಿಗೆ ಸೇವೆ ಮಾಡಕ್ ಬಿಡಿ. ಎಲ್ರು ಒಟ್ಟಿಗೆ ಕೃಷ್ಣ ಸೇವೆ ಮಾಡಿ, ಬಿಡಿ ಅಂತಲ್ಲ ಹೇಳ್ತಾ ಇರೋದು. ಸಂಪಾದನೆ ಮಾಡ್ತೀರಾ ಮಾಡಿ, ಯಾರಿಗೋಸ್ಕರ ಮಾಡ್ಬೇಕು? ಭಗವಂತನಿಗೋಸ್ಕರ ಮಾಡ್ಬೇಕು. ಭಗವಂತನ ಸ್ಯಾಟಿಸ್ಫೈ ಮಾಡಿ. ನಾನು ಇವತ್ತು 1,000 ಸಂಬಳ ಜಾಸ್ತಿ ಬಂದಿದೆ, 1,000 ರೂಪಾಯಿ 500 ರೂಪಾಯಿ ಗ್ರ್ಯಾಂಡ್ ಪೂಜೆ ಮಾಡೋಣ ಭಗವಂತನಿಗೆ, ಭೂರಿ ಭೋಜನ ಅರ್ಪಣೆ ಮಾಡೋಣ ಇವತ್ತು ಕೃಷ್ಣನಿಗೆ. ಅದು ಹೇಗೆ ವಿನಿಮಯ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಲಕ್ಷ್ಮಿ 1 ಲಕ್ಷ್ಮಿ ಕಳಿಸ್ಬಿಡ್ತಾನೆ ಮನೆಗೆ, ಅಸಂಖ್ಯಾತ ಲಕ್ಷ್ಮಿಗಳಿದಾರಲ್ಲ, ಲಕ್ಷ್ಮಿ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ. ಪ್ರತಿಯೊಬ್ಬರು ಮನೆಗೆ ಲಕ್ಷ್ಮಿಗಳನ್ನ ಕಳ್ಸಿಬಿಡ್ತಾರೆ. ಲಕ್ಷ್ಮಿ ಅಲ್ಲೇ ಇರ್ಬೇಕು ನೀನು, ನಾನು ಹೇಳೋ ತನಕ ಬರ್ಬಾರ್ದು ನೀನು. ಅವ್ರ ಮನೇಲಿ ಇರ್ಬೇಕು, ಅವ್ರು ಏನ್ ಕೇಳಿದಾರೆ ಕೊಡ್ಬೇಕು. ಧನ ಧಾನ್ಯ ಸಮೃದ್ಧಿ ಐಶ್ವರ್ಯ ಕೇದ್ ಏನ್ ಕೊಡ್ತೀವಿ ಎಲ್ಲ ಕೊಡು ಅವ್ರಿಗೆ, ಕೃಷ್ಣನ ಆಜ್ಞೆ. ನಾವು ಅರ್ಥ ಮಾಡ್ಕೋಬೇಕು. ನಾವ್ ಈಗ 1 ಕೋಟಿ ರೂಪಾಯಿ ಬಂದ್ರು ಅವ್ನಿಗೆ ಏನ್ ಆನಂದ ಆಗುತ್ತೋ ಆ ಆನಂದ ಅವನ ಹತ್ರ ದುಡ್ಡಿಲ್ದಾಗ್ಲೂ ಕೊಡ್ತಾನೆ ಭಗವಂತ. ಆನಂದ ತಾನೇ ಮುಖ್ಯ ಎಲ್ರಿಗೂ. ಈಗ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕೆ ಸಂಪಾದನೆ ಮಾಡ್ಬೇಕು? ಅದರಿಂದ ನನಗೆ ಬೇಕಾದ್ದು ತಗೋಬೇಕು. ಯಾಕೆ ತಗೋಬೇಕು? ಅದರಿಂದ ಆನಂದ ಪಡ್ಬೇಕು. ಆ ಆನಂದ ನಾನು ಹಾಗೆ ಕೊಟ್ಬಿಡ್ತೀನಿ, ತಗೋ ಹೋಗು, ಹಾಗೆ ಕೊಟ್ಬಿಡ್ತೀನಿ ತಗೋ ಹೋಗು. ಹೇಳ್ತಾದ್ರು. ಈಗ ಅಪ್ಪ ಮಕ್ಕಳನ್ನ ಓದಿಸ್ತಾರೆ, ಕಷ್ಟಪಟ್ಟು ಓದಿಸ್ತಾರೆ. ಮಗು 10ನೇ ಕ್ಲಾಸ್ ಚೆನ್ನಾಗಿ ಪಾಸ್ ಆಗ್ಬೇಕಪ್ಪ. ಯಾಕೆ? PUC ಒಳ್ಳೆ ಕಾಲೇಜ್ ಸಿಗ್ಬೇಕಲ್ಲ, ಅದಕ್ಕೆ. ಮಾರ್ಕ್ಸ್ ಚೆನ್ನಾಗಿ ತಗೋಬೇಕು. ಯಾಕೆ? ಡಿಗ್ರಿ. ಓಕೆ, ಅದಾದ್ಮೇಲೆ ಚೆನ್ನಾಗಿ ತಗೋಬೇಕು. ಯಾಕೆ? ಕೆಲ್ಸಕ್ಕೆ. ಇನ್ನು ಚೆನ್ನಾಗಿ ಓದಬೇಕು, ಇನ್ನು ದೊಡ್ಡ ಕೆಲಸ ಸಿಗುತ್ತೆ. ಆಮೇಲೆ ದೊಡ್ಡ ಕೆಲಸ ಸಿಗುತ್ತೆ ಏನ್ ಮಾಡ್ತೀರಿ? ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತೀನಿ. ಓಕೆ, ಎಷ್ಟು ಸಂಪಾದನೆ ಮಾಡ್ತೀರಿ? 1 ಲಕ್ಷ ಸಂಪಾದನೆ ಮಾಡ್ತೀನಿ. ಆಯ್ತು, ಆ ಲಕ್ಷ ನಾನು ಕೊಟ್ಬಿಡ್ತೀನಿ ನಿನಗೆ, ತಿಂಗಳು 1 ಲಕ್ಷ ರೂಪಾಯಿ ನಾನು ಕೊಟ್ಬಿಡ್ತೀನಿ ಅಂತ ಇಟ್ಕೋ. ಅವಾಗ ಓದೋದು, ಕೆಲ್ಸಕ್ಕೆ ಸೇರೋದು ಅವಶ್ಯಕತೆ ಇದೆಯಾ? ಕೆಲ್ಸಕ್ಕೆ ಸೇರಿದ್ದೆ 1 ಲಕ್ಷ ಸಂಪಾದನೆ ಮಾಡ್ಬೇಕು ಅಂತ, ಅದೊಂದು 1 ಲಕ್ಷ ನಾನೇ ಕೊಟ್ಬಿಡ್ತೀನಿ ನಿನಗೆ. ದುಡಿಬೇಕಾ ನೀನು? ಇಲ್ಲ, ನಾನು ದೊಡ್ಡ ಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು. ಆ ಬಂಗ್ಲೆ ನಾನು ಕೊಟ್ಬಿಡ್ತೀನಿ ಫ್ರೀಯಾಗಿ. ಕಷ್ಟಪಡ್ತೀಯ ನೀನು? ಇಲ್ಲ. ನಮಗೆ ತಾನಾಗೆ ಬಂದ್ಬಿಟ್ರೆ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಾ? ಸಾಮಾನ್ಯವಾಗಿ ಭಗವಂತ ಹೇಳ್ತಾನೆ, ನಾನೇ ನನ್ನನ್ನು ಕೊಟ್ಕೊಂಡ್ಬಿಡ್ತೀನಿ, ಏನ್ ಬೇಕು ನಿನಗೆ? ನಾನೇ ನನ್ನ ಕೊಟ್ಕೊಂಡ್ಬಿಡ್ತೀನಪ್ಪ, ಮತ್ತೆ ಪ್ರಯತ್ನ ಮಾಡ್ಬೇಕು? ನನಗೋಸ್ಕರ ಮಾಡ್ಬೇಕು ಅವಾಗ ನೀನು ಅಷ್ಟೇನೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಯತ್ನ ಪಟ್ಟುಕೊಂಡು ಒದ್ದಾಡಿಕೊಂಡು, ಅಯ್ಯೋ ನನಗೆ 108 ತಲೆನೋವು, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಇನ್ನು ಅದು ಪೆಂಡಿಂಗ್ ಇದೆ, ಇದು ಪೆಂಡಿಂಗ್ ಇದೆ. ಭಗವಂತನ ಆಶೆಗೆ ಬಂದ್ರೆ ಭಗವಂತ ಎಲ್ಲ ಕೊಟ್ಬಿಡ್ತಾನೆ. ಕೃಷ್ಣನ್ನೇ ಕೊಟ್ಬಿಟ್ರೆ ಈ ಲಕ್ಷ್ಮಿಯರು ಅವನ ಜೊತೆ ಅವ್ರು ಬರ್ಬೇಕು. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಧ್ರುವ ನೀತಿ ಮತಿರ್ಮಮ. ಎಲ್ಲ ಸಿಗುತ್ತೆ. ಕಲಿಯುಗ ಜನಗಳಿಗೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಕಣ್ಣು ಮುಂದೆ ಇರೋದ್ರ ಮೇಲೆ ಸಂದೇಹ, ಹೌದಾ? ಕಣ್ಣು ಮುಂದೆ ಇರೋದ್ರ ಮೇಲೆ ಸಂದೇಹ ಇದ ಮೇಲೆ ನಾವು ಕೃಷ್ಣನ ಬಗ್ಗೆ ಹೇಳಿದ್ರೆ ಭಗವಂತನ ಬಗ್ಗೆ ಎಲ್ಲಿ? ನಮ್ ಪ್ರಾಬ್ಲಮ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ರು ಕಷ್ಟಪಡ್ತಿದೀವ ನಾವು? ಒಂದಲ್ಲ ಒಂದ್ ರೀತಿ ಎಲ್ರು ಕಷ್ಟಪಡ್ತಿದ್ದೀವಿ ನಾವು. ದೇವ್ರ ಪೂಜೆ ಮಾಡೋರು ಕಷ್ಟಪಡ್ತಾರೆ, ದೇವ್ರ ಪೂಜೆ ಮಾಡದೇ ಇರೋರು ಕಷ್ಟಪಡ್ತಾರೆ, ನಾಯಿಗಳು ಕಷ್ಟಪಡ್ತವೆ, ಹಂದಿಗಳು ಕಷ್ಟಪಡ್ತವೆ, ದೇವತೆಗಳು ಕಷ್ಟಪಡ್ತಾರೆ. ಎಲ್ರಿಗೂ ಕಷ್ಟ ಇದೆ.
ನಾವ್ ಅನ್ಕೊಳ್ಳೋದೇನು, ನಮ್ಗೆ ಸಂಪಾದನೆ ಬಂದಾಗ, ದುಡ್ಡು ಬಂದಾಗ ನಮ್ ಕಷ್ಟ ತೀರುತ್ತೆ, ಸ್ವಂತ ಮನೆ ಕಟ್ಟಿದಾಗ ಸಮಸ್ಯೆ ತೀರುತ್ತೆ, ಮದುವೆ ಮಾಡ್ಕೊಂಡು ಸಮಸ್ಯೆ ತೀರುತ್ತೆ, ಮಕ್ಕಳಾದ್ಮೇಲೆ ಸಮಸ್ಯೆ ತೀರುತ್ತೆ ಅಲ್ವಾ. ಸಮಸ್ಯೆ ತೀರುವಂತದ್ದಲ್ಲ ಇಲ್ಲಿ. ಖಂಡಿತ ಸಮಸ್ಯೆ ತೀರೋದಿಲ್ಲ. ಸಮಸ್ಯೆ ಬೆಳೆಯುತ್ತೆ ಹೊರತು ತೀರೋದಿಲ್ಲ. ನಾವು ಯಾವ್ದೋ ಒಂದು ಸಮಸ್ಯೆನ ಕುಂಟು ನೆಪ ಇಟ್ಕೊಂಡು, ಅದೇ ಎಸ್ಕೇಪಿಸಮ್, ಕುಂಟು ನೆಪ ಇಟ್ಕೊಂಡು ನಾವು ಭಕ್ತಿ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಾವು ಮೂರ್ಖರಾಗ್ಬಿಡ್ತೀವಿ, ದಡ್ಡರಾಗ್ಬಿಡ್ತೀವಿ. ಹಾಗಾಗಬಾರದು. ಹಾಗಾಗಬಾರದು ಅಂತಾನೆ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರೆ, ನಾನು ಸನ್ಯಾಸ ದೀಕ್ಷೆನ ತಗೊಳ್ತೀನಿ, ಸನ್ಯಾಸಿಯಾಗಿ ಬಂದಾಗ ಏನಾಗುತ್ತೆ, ಎಲ್ರು ನನ್ನ ಮಾತನ್ನ ಕೇಳ್ತಾರೆ ಅನ್ನೋದು, ಆಕರ್ಷಿತರಾಗ್ತಾರೆ ಅಂತ ಅನ್ನೋದು ಅವರ ಅಭಿಪ್ರಾಯ. ಆಮೇಲೆ ಏನ್ ಮಾಡಿದ್ರು, ಮಹಾಪ್ರಭು ಸನ್ಯಾಸ ದೀಕ್ಷೆ ತಗೊಳ್ಳೋ ತನಕನು ಅವರು ಗೃಹಸ್ಥ ಜೀವನದಲ್ಲಿ ಇದ್ರು. ಅದಾದ್ಮೇಲೆ ಆ ಸಂಸ್ಕೃತ ಪಾಠ ಮಾಡ್ತಾ ಇದ್ರು. ಓಕೆ, ಸೊ ಇದು ಅವರು ಬಾಲ್ಯ ಲೀಲೆ ಮತ್ತೆ ಯೌವನ ಲೀಲೆ. ಸೊ ಮದುವೆನೂ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತಾರೆ, ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಇಡೀ ಭಾರತದಲ್ಲಿ ಪ್ರಚಾರ ಮಾಡ್ತಾರೆ. ದಕ್ಷಿಣ ಭಾರತಕ್ಕೆ ಬರ್ತಾರೆ, ಉತ್ತರ ಭಾರತಕ್ಕೆ ಬರ್ತಾರೆ, ಶೃಂಗೇರಿಗೆ ಬಂದಿದ್ರು, ಉಡುಪಿಗೆ ಬಂದಿದ್ರು, ಹ್ಮ್ ಶ್ರೀರಂಗಮ್ಮ ಬಂದಿದ್ರು, ಕನ್ಯಾಕುಮಾರಿಗೆ ಬಂದಿದ್ರು, ಶ್ರೀಶೈಲಕ್ಕೆ ಬಂದಿದ್ರು. ಎಲ್ಲ ಕಡೆ ಪ್ರಚಾರ ಮಾಡ್ತಾ ಮಾಡ್ತಾ ಇಲ್ಲಿಗೆ ಬಂದಾಗ ಅವ್ರಿಗೆ 2 ಗ್ರಂಥಗಳು ಸಿಗುತ್ತೆ. ದಕ್ಷಿಣ ಭಾರತಕ್ಕೆ ಬಂದಾಗ ಆ ಗ್ರಂಥ ನೋಡಿ ಎಷ್ಟು ಆನಂದ ಆಯ್ತು ಅವ್ರಿಗೆ ಅಂದ್ರೆ, ಆ 8ನೇ ಶತಮಾನದಲ್ಲಿ ಬರ್ದಿರುವಂತ ಗ್ರಂಥಗಳು. ಶ್ರೀಲ ಬಿಲ್ವಮಂಗಲ್ ಠಾಕೂರ್ ಅವರು ಕೇರಳ ಆ ಆ, ಸಾರಸ್ವತ ಬ್ರಾಹ್ಮಣ ಬಿಲ್ವಮಂಗಲ್ ಠಾಕೂರ್ ಅವರು 8ನೇ ಶತಮಾನದಲ್ಲಿ ಒಂದು ಗ್ರಂಥ ರಚನೆ ಮಾಡ್ತಾರೆ, ಶ್ರೀ ಕೃಷ್ಣ ಕರುಣಾಮೃತ ಅಂತ. ಬಂದ್ರು ಮಹಾಪ್ರಭು ನೋಡಿದ್ರು, ಎಂತ ಇಂತ ಉತ್ಕೃಷ್ಟವಾದ ಗ್ರಂಥ ಇದು, ಈ ಅಲೌಕಿಕ ಗ್ರಂಥ ಜನಗಳ ಕೈ ಪ್ರೇಮವನ್ನ ಕೀರ್ತನೆಯಲ್ಲಿ ಸೊ ಈ ಪ್ರೇಮ ರಸವನ್ನ ಸಾಹಿತ್ಯ ರಚನೆ ಮಾಡ್ತಾರೆ. ಅದು ಸಿಕ್ತು ಮಹಾಪ್ರಭುಗೆ. ಇನ್ನೊಂದು ಉತ್ಕೃಷ್ಟ ನಾವು ಅಭಿಷೇಕ ಮಾಡ್ಬೇಕಾದ್ರೆ ಹಾಡ್ತೀವಿ ಬ್ರಹ್ಮ ಸಂಹಿತ. ಹೋದ್ರು ಮಹಾಪ್ರಭು ಪ್ರವಾಸಕ್ಕೆ ಬಂದಾಗ. ಅಂದ್ರೆ ಹರಿನಾಮ ಸಂಕೀರ್ತನೆ ಅನ್ನೋದಿತ್ತು, ಕೃಷ್ಣ ಪ್ರೇಮ ಅನ್ನೋದು ಶಾಶ್ವತವಾಗಿರುತ್ತೆ. ಬಟ್ ಜನ ಮರ್ತು ಹೋಗಿದ್ರು. ಅವರು ಮುಂಚೆ ಓಂ ನಮ ಶಿವಾಯ ಜಪ ಮಾಡ್ತಾ ಇದ್ರು ಬಿಲ್ವಮಂಗಲ್ ಠಾಕೂರ್ ಅವರು. ಹೇಗೆ ಶಿವಭಕ್ತಿಯಿಂದ ಕೃಷ್ಣ ಭಕ್ತಿಗೆ, ಅಲೌಕಿಕ ಭಕ್ತಿಗೆ ಟ್ರಾನ್ಸ್ಫರ್ ಮಾಡಿದ್ರು. ರೋಚಕವಾಗಿದೆ ಇದೆಲ್ಲ ನಾವು ಕೇಳ್ತಾ ಇದ್ರೆ, ಯಾಕೆ ನಾವು ಕೃಷ್ಣ ಭಕ್ತಿ ಮಾಡದೆ ಏನೇನೋ ಮಾಡ್ಕೊಂಡು ಕೂತಿದೀವಲ್ಲ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಎಷ್ಟು ನಮ್ಗೊಂದು ಅದೊಂದು ಆಸೆ. ಕೃಷ್ಣ ಕರುಣಾಮೃತ ಒಂದು 105 106 ಶ್ಲೋಕಗಳಿದೆ, 108 ಶ್ಲೋಕ. ಒಂದೊಂದು ಶ್ಲೋಕನು ತಗೋಬೇಕು, ಅದನ್ನ ಇನ್ನೂ ಫಿಲ್ಟರ್ ಮಾಡ್ಬೇಕು. ಇವಾಗ ಇಲ್ಲ ಇದರಲ್ಲ, ಇನ್ನೂ ಫಿಲ್ಟರ್ ಮಾಡ್ಬೇಕು. ಯಾರಿಗೆ ದೀಕ್ಷೆ ಆಗಿದೆ, ಯಾರಿಗೆ 16 ರೌಂಡ್ ಜಪ ಮಾಡ್ತಿದ್ದಾರೆ, ಯಾರು ಭಗವದ್ಗೀತಾ ಭಾಗವತ ಓದಿದ್ದಾರೆ ಅಂತವ್ರನ್ನ ಚೂಸ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ. ಕಣ್ಮುಂದೆ ನಿಂತ್ಕೊಳ್ತಾನೆ ಕೃಷ್ಣ, ಅದನ್ನ ಚರ್ಚೆ ಮಾಡ್ತಾ ಇದ್ರೆ, ಅದ್ರ ಬಗ್ಗೆ ನಾವು ಶ್ರವಣ ಮಾಡ್ತಿದ್ರೆ ಅಲ್ಲ, ಅಷ್ಟು ಚರ್ಚೆ ಮಾಡೋ ಅರ್ಹತೆ ನಮಗೆ ಖಂಡಿತ ಇಲ್ಲ. ಆದ್ರೆ ಆ ಒಳಗಡೆ ಆಸೆ ಇದೆಯಲ್ಲ, ಅದೇ ಡ್ರೈವ್ ಮಾಡುತ್ತೆ ನಮ್ಮನ್ನ ಭಗವಂತನ ಬಗ್ಗೆ ತಿಳ್ಕೊ. ಲೌಲ್ಯ ತಿಳ್ಕೋಬೇಕು ಅನ್ನೋ ಆಸೆ ಅಷ್ಟೇ ಬೇಕಾಗೋದು. ಹಾಗೆ ಮಹಾಪ್ರಭು ಏನ್ ಮಾಡ್ತಾರೆ, ಈ ಅಪರಾಧಿಗಳು, ಮಾಯಾವಾದಿಗಳು, ಕರ್ಮನಿಷ್ಠರು ಇವ್ರನ್ನೆಲ್ಲಾನು ಸೇರ್ಸ್ಕೊಂಡು ಏನ್ ಮಾಡ್ತಾರೆ, ಕೃಷ್ಣ ಪ್ರೇಮವನ್ನು ಹಂಚಬೇಕು ಅಂತ ತೀರ್ಮಾನ ಮಾಡ್ತಾರೆ ಸನ್ಯಾಸ ದೀಕ್ಷೆ ಆದ್ಮೇಲೆ. ಯಾರ್ಯಾರನ್ನ ನೋಡ್ತಾರೆ ಇವರು, ಆಗ ಯವನರು, ಮ್ಲೇಚ್ಛರು ಎಲ್ಲ ಇದ್ರು ಇಲ್ಲಿ, ಮುಸ್ಲಿಮ್ಸ್. 15ನೇ ಶತಮಾನದ ಪ್ರಾರಂಭದಲ್ಲಿ 1505, 6, 7, 8 ಈ ಸಮಯದಲ್ಲಿ ಮುಸ್ಲಿಮ್ಸ್ ರಾಜರು ಆಳ್ತಾ ಇದ್ರು. ಅವರಿಗೂ ಕೃಷ್ಣ ಪ್ರೇಮ ಸಿಗಬೇಕು.
ಯಾರು ಮುಸ್ಲಿಂ ಆಗಿ ಹುಡ್ತಾರೆ ಮಹಾಭಾರತದಲ್ಲಿ ಹೇಳ್ತಾರೆ. ಮ್ಲೇಚ್ಛರು ಇವರೆಲ್ಲ ಯವನರು ಅಂತ ಹೇಳ್ತೀವಿ. ಯವನರು, ಮ್ಲೇಚ್ಛರು, ಖಸರು, ಹೂಣರು, ಪುಷ್ಕರ, ಪುಲ್ಕಶ, ಪುಲಿಂದ, ಇವರೆಲ್ಲರೂ ಅನಾಗರಿಕರು ಅಂತ. ಆಂಧ್ರರು, ಆಂಧ್ರ ಶಬ್ದ ಇದೆ ಭಾಗವತಮಲ್ಲಿ, ಕೇಳಿದ್ರಲ್ಲ? ಆಂಧ್ರರು, ಹೂಣರು, ಖಸರು, ಯವನರು, ತುರುಷ್ಕರು, ಇವರೆಲ್ಲರೂ ಅನಾಗರಿಕರು. ಎಲ್ಲರನ್ನು ಸೇರಿಸಿ ನಾವು ಕೃಷ್ಣ ಪ್ರೇಮ ನೋಡಿ. ತಬೆ ನಿಜ ಭಕ್ತ ಕೈಲ ಯಥಾ ಮ್ಲೇಚ್ಛ ಆದಿ ಸಭೆ ಏಡಾಯಿಲ ಮಾತ್ರ ಕಾಶೀರ ಮಾಯವಾದಿ. ಸೊ ಅವಾಗ ಏನಾಯ್ತು, ಕಾಶಿ ಮಾಯಾವಾದಿಗಳಿದ್ರು, ಅಂದ್ರೆ ಶಂಕರಾಚಾರ್ಯ ಫಾಲೋವರ್ಸ್. ಈ ಶಂಕರಾಚಾರ್ಯ ಫಾಲೋವರ್ಸ್ ಮಾಯಾವಾದಿಗಳು. ಈ ಮಾಯಾವಾದಿಗಳ ಮುಂದೆ ಬರುತ್ತೆ ಅದೆಲ್ಲ. ಈ ಮಾಯಾವಾದಿ ಸನ್ಯಾಸಿ ಪ್ರಕಾಶಾನಂದ ಸರಸ್ವತಿ ಅವರ ಹತ್ರ ಹೇಗೆ ಅವರು ಡಿಸ್ಕಷನ್ ಮಾಡ್ತಾರೆ. ಸೊ ಮಾಯಾವಾದಿ ಫೇಕ್ ಫಿಲಾಸಫಿ ಅಂತ ಹೇಗೆ ಪ್ರೂವ್ ಮಾಡ್ತಾರೆ? ಹೇಗ್ ಪ್ರೂವ್ ಮಾಡ್ತೀರಿ? ಈಗ ಸಕ್ಕರೆ ಅದು ಒರಿಜಿನಲ್ ಸಕ್ಕರೆ ಅಲ್ಲ, ಅದು ಫೇಕ್ ಅಂತ ಹೆಂಗ್ ಪ್ರೂವ್ ಮಾಡ್ತೀವಿ ನಾವು? ಲ್ಯಾಬ್ ಕಳಿಸ್ತೀವಿ, ಇವಾಗ ಗೊತ್ತಾಗುತ್ತೆ ಇದು ಸಕ್ಕರೆ ಅಲ್ಲ, ಇದು ಪಾಯ್ಸನ್ ಅಂತ. ಈಗ ಸಕ್ಕರೆಗೂ ಮಿಕ್ಸ್, ಸಕ್ಕರೆನೇ ಪಾಯ್ಸನ್, ಅದಕ್ಕೆ ಮತ್ತೆ ಪಾಯ್ಸನ್ ಮಿಕ್ಸ್ ಮಾಡ್ತಾರೆ. ಸೊ ನಮ್ಗೆ ಲ್ಯಾಬೊರೇಟರಿಗೆ ಹೋದಾಗ ಅದು ಪ್ರೂವ್ ಆಗುತ್ತೆ, ಓ ಇದು ಫೇಕ್, ಇದು ಪಾಯ್ಸನ್ ಅಂತ. ಸೊ ಫಿಲಾಸಫಿನ ಹೇಗೆ ನಾವು ಪ್ರೂವ್ ಮಾಡೋದು? ಪ್ರೂವ್ ಇಲ್ಲದೆ ನೀವು ಯಾವ್ದನ್ನ ಒಪ್ಕೊಬಿಡ್ತೀರಾ ಕಣ್ಣು ಮುಚ್ಕೊಂಡು? ಒಂದು ನೋಟನ್ನ ಕೊಟ್ರೆ, ಹೊಸ 500 ರೂಪಾಯಿ ನೋಟ್ ಕೊಟ್ರೆ ಹಿಂಗೆ ಗಾಳಿಗೆ ತೂರಿ ಬೆಳಕು ನೋಡಿ ಓಕೆ ಅನ್ನೋದು. ಒಂದು 500 ರೂಪಾಯಿ ನೋಟ್ನೇ ನಾವು ಹಿಂದೆ ಮುಂದೆ ತಿರುಗಿಸಿ ನೋಡ್ತೀವಿ, ಪರೀಕ್ಷೆ ಮಾಡಿ ತಗೋತೀವಿ, ಹೌದಲ್ಲ? ಸುಮ್ಮನೆ ಕೊಟ್ಟಿದ ತಕ್ಷಣ ಹಂಗೆ ಮುದುರ್ಕೊಂಡು ಇಟ್ಕೊಂಡ್ ಬರ್ತೀವ? ಮತ್ತೆ ಫಿಲಾಸಫಿನ ಯಾಕೆ ನೀವು ಪರೀಕ್ಷೆ ಮಾಡಬಾರ್ದು? ಯಾಕೆ ತಿಳ್ಕೋಬಾರ್ದು ಅದನ್ನ? ಇದು ಫೇಕಾ, ಇದು ಇದು ನಿಜವಾದ ಫಿಲಾಸಫಿನ, ಅಥವಾ ಸುಮ್ಮನೆ ಏನೋ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ಮಾಡ್ಕೊಂಡು ಹೋಗೋಣ ಅಂತಾನ? ಮಾಯಾವಾದಂ ಅಸತ್ ಶಾಸ್ತ್ರಂ. ಸಾಕ್ಷಾತ್ ಭಗವಾನ್ ಶಿವ ಹೇಳ್ತಾರೆ, ಮಾಯಾವಾದಂ ಅಸತ್ ಶಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಚ್ಚತೆ. ಈ ಮಾಯವಾದ ಫಿಲಾಸಫಿ ಅಪ್ಪಟ ಫೇಕ್ ಫಿಲಾಸಫಿ. ಸೊ ಆಗ ಶಂಕರಾಚಾರ್ಯರ ಮಾಯವಾದ ಫಿಲಾಸಫಿ ಇತ್ತು. ಆ ಮಾಯವಾದಿಗಳನ್ನು ಕೂಡ ಭಕ್ತರನ್ನಾಗಿ ಮಾಡಿದ್ರು, ಮುಸ್ಲಿಮರನ್ನ ಭಕ್ತರನ್ನಾಗಿ ಮಾಡಿದ್ರು, ಮ್ಲೇಚ್ಛರನ್ನ ಭಕ್ತರನ್ನಾಗಿ ಮಾಡಿದ್ರು. ಕೆಲವರು ಕಾಶಿಯಲ್ಲಿ ಪಂಡಿತರಿದ್ರು ಅವಾಗ, ಕಾಶ್ಮೀರದಲ್ಲಿ ಪಂಡಿತರಿದ್ರು, ಮಾಯಾವಾದಿ ಪಂಡಿತರು, ಫಿಲಾಸಫಿ. ಅವ್ರು ಹೇಗೆ ಅಂದ್ರೆ, ಮಾಯಾವಾದಿ ಫಿಲಾಸಫಿ ಭಕ್ತಿಸಿದ್ಧಾಂತ ಠಾಕೂರ್ ಅವ್ರು ಹೇಳ್ತಾರೆ, ಪ್ರಯೋಗವಾದಿ ಜ್ಞಾನ, ಜ್ಞಾನ ಪ್ರಯೋಗದಿಂದ ಮಾಡೋದಲ್ಲ. ಜ್ಞಾನ ತಾನಾಗಿ ಸ್ಫುರಣ ಆಗ್ಬೇಕು, ಪ್ರಯೋಗ ಮಾಡಿ ಒಪ್ಕೊಳ್ಳೋದಲ್ಲ ಅದು. ಹಾಲ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗತ್ತಾ? ಹಸುವಿಂದಾನೇ ಬರ್ಬೇಕು. ಇಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದ್ರೆ ಫೇಕ್ ಅದು. ಇವರು ಪ್ರಯೋಗವಾದಿ ಜ್ಞಾನದಿಂದ ಅಥವಾ ನೇರ ಇಂದ್ರಿಯ ಗ್ರಹಿಕೆಯಿಂದ ದಿಕ್ಕು ತಪ್ಪಿದ ಜನರು. ನಾವೆಲ್ಲ ದಿಕ್ಕು ತಪ್ಪಿದ ಜನರು. ಯಾರು ಏನ್ ಹೇಳೋದು ಒಪ್ಕೊಂಡ್ಬಿಡ್ತೀವಿ. ಈಗ ಹೆಂಗೆ ಅಂದ್ರೆ, ಮನೆಗೆ ಭಿಕ್ಷೆಗೆ ಹೋಗ್ತಾಳೆ ಭಿಕ್ಷುಕ, ಅವ್ನ್ ಜೋಳಿಗೆ ಹಿಡ್ಕೊಂಡು, ಯಾರ ಮನೇಲಿ ಏನ್ ಹಾಕ್ತಾರ ಅದು ತುಂಬಿಸ್ಕೊಂಡ್ ಬಂದ್ಬಿಡ್ತಾನೆ. ಎಲ್ಲ ಒಂದೊಳಗೆ ಹಾಕಿ ತುಂಬಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಬಂದ್ಬಿಡ್ತಾನೆ. ಹಂಗೆ ನಮ್ಮ ಮನಸ್ಸು ಬುದ್ಧಿ ಒಗ್ಗರಣೆ ಆಗ್ಬಿಟ್ಟಿದೆ. ಯಾರು ಏನ್ ಹೇಳೋದು ಕೇಳ್ತಾರೆ. ಇಸ್ಕಾನ್ ಹೇಳೋದು ಕೇಳ್ತೀವಿ, ಅವ್ರು ಹೇಳುದು ಕೇಳ್ತೀವಿ, ಇವ್ರು ಹೇಳುದು ಕೇಳ್ತೀವಿ, ಎಲ್ಲ ಹೇಳಿದ್ನು ಕೇಳಿ ಕೊನೆ ಮೊಸರನ್ನ ಮಾಡ್ಕೊಂಡು ಯಾವ್ದು ಸರಿಯಾಗಿ ಅರ್ಥ ಆಗದೆ ಒದ್ದಾಡ್ತೀವಿ. ಅದಕ್ಕೆ ಶಿಲ ಭಕ್ತಿ ಸಿದ್ಧಾಂತ ಠಾಕೂರ್ ಹೇಳ್ತಾರೆ, ಇಂಥ ಪ್ರಯೋಗವಾದಿ ಜ್ಞಾನದಿಂದ ಅಥವಾ ನೇರ ಇಂದ್ರಿಯ ಗ್ರಹಿಕೆಗೆ ಸಿಗದೆ ಇರುವಂತದ್ದು ದಿಕ್ಕು ತಪ್ಪಿದ ಜನರು ಈ ಐಕ ಪ್ರಪಂಚವನ್ನ ತಮ್ಮ ಜ್ಞಾನದಿಂದ ಅಳೆಯಕ್ ಹೋಗ್ತಾರೆ. ಎಲ್ಲಿ ನೋಡೋಣ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ. ಇಂದ್ರಿಯಗಳ ನೇರ ಗ್ರಹಿಕೆಯಿಂದ ಗ್ರಹಿಸಬಹುದಾದ ಯಾವುದೇ ಆದರೂ ಅದು ಮಾಯೆ. ಇಂದ್ರಿಯಕ್ಕೆ ಯಾವ್ದೆಲ್ಲ ಸಿಗುತ್ತೆ ಅದು ಮಾಯೆ. ನನ್ನ ಕಣ್ಣು ಮುಂದೆ ಒಂದು ಮರ ಇದೆ, ಮಾಯ. ನನ್ನ ಕಣ್ಣು ಮುಂದೆ ನಮ್ಮ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮ ಹೆಂಡತಿ ಮಕ್ಕಳ ಮಾಯ. ಕಣ್ಣಿಗೆ ಸಿಗೋದೆಲ್ಲ ಮಾಯ, ಕಿವಿಗೆ ಕೇಳಿಸೋದೆಲ್ಲ ಮಾಯ. ಅದಕ್ಕೆ ನಾವು ಕೇವಲ ಕಿವಿಯಿಂದ ಶ್ರವಣ ಮಾಡಬಾರ್ದು. ಕಿವಿ ಮಾಯ. ಹಿತ್ತಾಳೆ ಕಿವಿ ಅಂತೀವಲ್ವಾ, ಹಿತ್ತಾಳೆ ಕಿವಿ ಹಿತ್ತಾಳೆ ಕಿವಿ, ಹಿತ್ತಾಳೆ ಕಣ್ಣು, ಹಿತ್ತಾಳೆ ಮೂಗು, ಎಲ್ಲ ಹಿತ್ತಾಳೆ ನಮ್ದು. ಶಾಸ್ತ್ರ ಹಿತ್ತಾಳೆ ಕಿವಿಗೆ ಅರ್ಥ ಆಗೋದಿಲ್ಲ.
ಕೇಳಿಸುತ್ತಲ್ಲ ನಮಗೂ, ಹಾ ಕೇಳಿಸುತ್ತೆ, ಹೇಳಿ ನೋಡ. ಏನೋ ಪ್ರಭುಜಿ ಏನೋ ಅರ್ಥ ಆಗಿಲ್ಲ, ನೀವು ಹೇಳಿದಷ್ಟೇ ಅರ್ಥ ಆಯ್ತು, ಅಷ್ಟೇ ಅರ್ಥ ಆಗುತ್ತೆ ನಾವು. ಅದಕ್ಕೆ ಹೇಳೋದು, ನಾವು ಸ್ಪಷ್ಟವಾಗಿ ಭಗವಂತನಿಗೆ ಸರೆಂಡರ್ ಮೂಡಲ್ಲಿ ಹರಿನಾಮ ಜಪ ಮಾಡ್ಬೇಕು. ಅವಾಗಷ್ಟೇ ಭಗವಂತ ನಮ್ಗೆ ಅರ್ಥ ಮಾಡ್ತಾನೆ ಒಳಗಡೆಯಿಂದ, ಯಾರು ಏನು ಹೇಗೆ ಎತ್ತ ಅಂತ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬರ್ಬೇಕು, ಯಾವುದು ಭೌತಿಕ ಇಂದ್ರಿಯಗಳಿಂದ ಬರ್ತಾ ಇದೆಯೋ ಮಾತುಕತೆಗಳು, ಅದು ಫೇಕ್, ಮಾಯಾ. ಹೃದಯದಿಂದ ಬರಬೇಕು. ಇಂಥ ಮಾಯಾವಾದಿಗಳು ಏನ್ ಮಾಡಿದ್ರು, ಪರಮ ಸತ್ಯವು ಇಂದ್ರಿಯ ಗ್ರಹಿಕೆಯ ವಲಯದಿಂದ ಆಚೆಗಿದೆ ಎಂದು ಒಪ್ಪುತ್ತಾರಾದರೂ ಅದಕ್ಕೆ ಆಧ್ಯಾತ್ಮಿಕ ವೈವಿಧ್ಯದಾಗಲಿ ಅನುಭವವಾಗಲಿ ಇಲ್ಲ ಎಂದು ಭಾವಿಸುತ್ತಾರೆ. ಸೊ ಇದು ಮಾಯಾವಾದಿ ಆ, ಜನರ ಆ, ವಿವರಣೆ ಮುಂದಿನ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಆಮೇಲೆ ಮಹಾಪ್ರಭು ಎಲ್ಲೆಲ್ಲಿ ಹೋಗ್ತಾರೆ, ಆ, ವಾರಾಣಸಿಗೆ ಹೋಗ್ತಾರೆ, ವೃಂದಾವನಕ್ಕೆ ಹೋಗ್ತಾರೆ, ಅದಾದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ಸೊ ಇಲ್ಲಿವರೆಗೂ ನಾವೇನ್ ನೋಡಿದ್ವಿ, ಮಹಾಪ್ರಭು ಆ ಹೇಗೆ ಎಲ್ಲರನ್ನು ಕೃಷ್ಣ ಪ್ರೇಮದಲ್ಲಿ ಮುಳುಗಿಸ್ಬೇಕು, ಅದಕ್ಕೆ ಏನ್ ನಿರ್ಧಾರ ಮಾಡಬೇಕು ಅಂತೇಳಿ ಪಂಚತತ್ವದ ಜೊತೆಗೂಡಿ ನಮ್ಮ ಸಂಕೀರ್ತನೆಯಲ್ಲಿ ತೊಡಗ್ತಾರೆ. ಓಕೆ, ಸೊ ಹಾಗೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಜಪ ಮಾಡಿ, ಪ್ರತಿದಿನ ಕ್ಲಾಸ್ ಶ್ರವಣ ಮಾಡಿ, ಮಿಸ್ ಮಾಡ್ಕೋಬೇಡಿ, ನಮಗೆ ಅರ್ಥ ಆಗುತ್ತೆ. ಈಗ ಸುಮ್ಮನೆ ಕೇಳ್ತಾ ಹೋಗಿ, ಏನಿದೆ ಸುಮ್ಮನೆ ಕೇಳ್ತಾ ಹೋಗಿ, ಮಹಾಪ್ರಭು, ಪಂಚತತ್ವ, ಮನ್ಸಲ್ಲಿ ಅದೇ ಓಡ್ತಾ ಇರ್ಬೇಕು, ಮಹಾಪ್ರಭು ಮಹಾಪ್ರಭು ಮಹಾಪ್ರಭು. ಅವ್ರ ಕೃಪೆಯಿಂದ ನಮ್ಗೆ ಶಾಸ್ತ್ರ ಜ್ಞಾನ ಅರ್ಥ ಆಗುತ್ತೆ. ಆಮೇಲೆ ಏನಾಯ್ತು, ಜ್ಞಾನ ಅರ್ಥ ಆದ್ಮೇಲೆ ನಮಗೆ ಏನಾಗುತ್ತೆ, ನಾವು ನಮ್ಮ ಕೈಲಿ ಸೇವೆ ನಾವು ಮಾಡ್ತಾ ಹೋಗ್ಬೇಕು. ನಿಮ್ಗೆ ಏನ್ ಭಗವಂತ ಅನುಗ್ರಹ ಮಾಡಿದ್ರೆ ಅದನ್ನ ಸೇವೆ ಮಾಡ್ತಾ ಹೋಗ, ಅವಾಗ ಅಷ್ಟೇ ಒಂದು ಪ್ರೀತಿ ಆಗುತ್ತೆ. ಅದಕ್ಕೆ ತಿಳ್ಕೊಂಡ್ ಮಾಡ್ಬೇಕು ಅಂತ ಹೇಳೋದು. ಓಕೆನಾ? ಈಗ ನಾವ್ ಯಾರು ಮುಂಚೆ ಯಾವ ಲೆವೆಲ್ ಇದ್ವಿ ಅಲ್ಲೇ ಇರಬಾರ್ದು, ಇನ್ನೊಂದ್ ಲೆವೆಲ್ ಮೇಲೆ ಬರ್ಬೇಕು. ಓಕೆ, ಇನ್ನೊಂದು ಹಂತ ನಾವು ಮೇಲೆ ಮೇಲೆ ಬರ್ಬೇಕು. ಓಕೆನಾ? ಸೊ ಹಾಗೆ ಆಗುತ್ತೆ, ಖಂಡಿತ ಆಗುತ್ತೆ. ಪ್ರಯತ್ನ ಒಂದು, ಮತ್ತೆ ಪ್ರಾಮಾಣಿಕತೆ, ಪ್ರಯತ್ನ ಮಾಡ್ಬೇಕು, ಬಟ್ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಚುಟುಕಾಗಿ ಕೇಳಿ.